ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಕೀರ್ತನೆ 23:5 ವೈರಿಗಳ ಮುಂದೆ ನಮಗೆ ಸನ್ಮಾನ. ಹಲ್ಲೆಲೂಯ. ವೈರಿಗಳ ಮುಂದೆ ಸನ್ಮಾನ. ಮುಂದೆ ಯಾರಾದ್ರೂ ಶತ್ರುಗಳು ಇದ್ದೇ ಇರ್ತಾರೆ, ಹೌದಲ್ವಾ? ಪ್ರತಿಯೊಬ್ಬರಿಗೂ ನಮ್ಮ ಮುಂದೆ ಶತ್ರುಗಳು ಇದ್ದೇ ಇರ್ತಾರೆ. ಶತ್ರು ಇಲ್ಲ ಅಂದ್ರೆ, ವಿರೋಧಿ ಇಲ್ಲ ಅಂದ್ರೆ, ಎದುರಾಳಿ ಇಲ್ಲ ಅಂದ್ರೆ ನಾವು ಯುದ್ಧ ಮಾಡಕ್ ಆಗೋದಿಲ್ಲ, ಜಯಿಸೋದಕ್ಕೆ ಆಗೋದಿಲ್ಲ, ಜೀವನ ಮಾಡಕ್ ಆಗೋದಿಲ್ಲ. ನಮ್ಮಲ್ಲಿ ರೋಷ ಬರಬೇಕು, ನಮ್ಮಲ್ಲಿ ಆ ಒಂದು ಛಲ ಬರಬೇಕು, ನಮ್ಮಲ್ಲಿ ಒಂದು ಬಲ, ಆ ಒಂದು ಆಸಕ್ತಿ ಬರ್ಬೇಕಂದ್ರೆ ನಮ್ಗೇನಿರ್ಬೇಕಂದ್ರೆ ಎದುರಾಳಿಗಳಿರ್ಬೇಕು. ಹಲ್ಲೆಲೂಯಾ. ಎಲೆಕ್ಷನ್ ನಿಲ್ಲುವಾಗ ನೋಡಿ, ಯಾರಾದ್ರೂ ನಮಗೆ ಎದುರಾಳಿ ಇದ್ರೇನೆ ನಾವು ಎಲೆಕ್ಷನ್ ಆಗೋದು, ಒಬ್ಬರೇ ಆದ್ರೆ ಆಯ್ಕೆ ಆಗಲ್ಲ. ಹಲ್ಲೆಲೂಯಾ. ಸೊ ಅವನು ಎದುರಾಳಿ ನಿಂತಾಗಲೇನೆ ಇವನಿಗೆ ರೋಷ ಬರುತ್ತೆ, ಇವನ್ ನಿಂತಾಗ ಅವನಿಗೆ ರೋಷ ಬರುತ್ತೆ. ಹಲ್ಲೆಲೂಯಾ. ಈ ಜೀವನದಲ್ಲಿ ಯಾರಾದ್ರೂ ಒಬ್ರು ನಮ್ಮನ್ನ ಕೆಣಕೋರು ಇದ್ದೇ ಇರ್ತಾರೆ, ಶತ್ರುಗಳು ಇದ್ದೇ ಇರ್ತಾರೆ, ಟೀಕೆ ಮಾಡೋರು ಇದ್ದೇ ಇರ್ತಾರೆ, ಅವಮಾನ ಮಾಡೋರು ಇದ್ದೇ ಇರ್ತಾರೆ, ಶೋಧನೆ ಕೊಡೋರು ಇದ್ದೇ ಇರ್ತಾರೆ. ಶೋಧನೆಗಳು, ಇಕ್ಕಟ್ಟುಗಳು, ನೋವುಗಳು ಇವೆಲ್ಲ ನಮ್ಮನ್ನ ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಜೀವನದಲ್ಲಿ ನೋವು, ಜೀವನದಲ್ಲಿ ಅವಮಾನ, ಜೀವನದಲ್ಲಿ ಸಂಕಟ, ಜೀವನದಲ್ಲಿ ಬಾಧೆ, ಜೀವನದಲ್ಲಿ ಸೋಲುಗಳು ಇವೆಲ್ಲ ಜಯದ ಗುರುತಾಗಿದೆ. ಹಲ್ಲೆಲೂಯಾ. ಎಲ್ಲ ಜಯದ ಗುರುತು. ಇವೆಲ್ಲ ನಮ್ಮನ್ನ ಮುಂದಕ್ಕೆ ತರುವುದಕ್ಕೆ ಇವೆಲ್ಲ ನಮಗೆ ಆಯುಧಗಳಾಗಿದ್ದಾವೆ. ಹಲ್ಲೆಲೂಯಾ. ಕಷ್ಟ ಬಂತು, ವೈರಿ ಬಂದ, ಟೀಕೆ ಮಾಡಿದ, ನಮ್ಮನ್ನ ಕೆಣಕಿದ, ನಮ್ಮನ್ನ ಅವಮಾನ ಮಾಡಿದ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ, ನಮ್ಮನ್ನ ಅವಮಾನ ಮಾಡಿದ, ನಮ್ಮನ್ನ ದುಃಖ ಭರಿಸಿದ ಅಂತೇಳಿ ಚಿಂತೆ ಮಾಡಕ್ ಹೋಗ್ಬೇಡಿ. ಹಲ್ಲೆಲೂಯಾ. ಅದರ ಹಿಂದೆ ನಿಮಗೊಂದು ಪ್ರಮೋಷನ್ ಇರುತ್ತೆ. ಹಲ್ಲೆಲೂಯಾ. ಅವರು ನಮಗೆ ವಿರುದ್ಧವಾಗಿ ನಿಂತಿದ್ದಾರಂದ್ರೆ ಅದರ ಅರ್ಥ ನಮ್ಮನ್ನ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ಉನ್ನತ ಸ್ಥಾನಕ್ಕೆ, ನಮ್ಮನ್ನ ಎಬ್ಬಿಸುವುದಕ್ಕೆ ಅವರೇ ಕಾರಣರಾಗಿರ್ತಾರೆ. ಹಲ್ಲೆಲೂಯಾ. ಯಾರು ನಮ್ಮನ್ನ ಕೆಣಕ್ತಾ ಇದ್ದಾರೆ ಅಂದ್ರೆ ನಮಗೆ ಪ್ರಮೋಷನ್, ಬಡ್ತಿ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ನಾವು ಉನ್ನತಕ್ಕೆ ಬರ್ತಾ ಇದೀವಿ ಅಂತ ಅರ್ಥ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ವೈರಿಗಳ ಮುಂದೆ ನಿನಗೆ ಸಿದ್ಧಪಡಿಸುತ್ತೆ. ಹಲ್ಲೆಲೂಯಾ. ದೇವರ ಕೆಲಸ ಏನು ಗೊತ್ತಾ? ಎಲ್ಲಿ ಅವಮಾನ ಮಾಡ್ತಾರೋ, ಎಲ್ಲಿ ವೈರಿಗಳು ಇರ್ತಾರೋ, ಎಲ್ಲಿ ನಿನ್ನ ಟೀಕೆ ಮಾಡ್ತಾರೋ, ಎಲ್ಲಿ ನಿನ್ನ ಕೆಣಕ್ತಾ ಇದ್ದಾರೋ ಅವರ ಮುಂದೆನೆ ನಿನಗೊಂದು ಔತಣ, ಅವರ ಮುಂದೆನೆ ನಿನಗೆ ಸನ್ಮಾನ. ಹಲ್ಲೆಲೂಯಾ. ಯಾವತ್ತ ಅವರು ಕೆಣಕಿದ್ರು, ಅವರು ಟೀಕೆ ಮಾಡಿದ್ರು, ನನಗೆ ಅವಮಾನ ಮಾಡಿದ್ರಿಂದ ಆ ಜಾಗ ಬಿಟ್ಟು ಹೋಗೋದಲ್ಲ, ಅಲ್ಲೇ ನಿಲ್ಲಬೇಕು. ಹಲ್ಲೆಲೂಯಾ. ಬಿದ್ದಿರುವ ಜಾಗದಲ್ಲೇ ನಿಲ್ಲಬೇಕು. ದೇವರು ಅಲ್ಲೇ ಎಬ್ಬಿಸೋದು. ಹಲ್ಲೆಲೂಯಾ. ನೀನೇನಾದ್ರೂ ಓಡಿ ಹೋದ್ರೆ ಸೈತಾನನಿಗೆ ಜಯ ಆಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಸೋಲಾಗುತ್ತೆ. ನೀನು ಓಡಿ ಹೋಗಬಾರ್ದು. ಎಲ್ಲಿ ಅವಮಾನ ಆಗುತ್ತೋ, ಎಲ್ಲಿ ಚುಚ್ಚುತ್ತಾ ಇದ್ದಾರೋ, ಎಲ್ಲಿ ನಮ್ಮನ್ನ ನೋವು ಪಡಿಸ್ತಾ ಇದ್ದಾರೋ ಅಲ್ಲೇ ನಿಲ್ಲಬೇಕು. ಆ ನಿಂತಿರುವ ಜಾಗದಲ್ಲೇ ದೇವರು ನಿನ್ನನ್ನ ಸನ್ಮಾನ ಮಾಡ್ತಾರೆ. ಹಲ್ಲೆಲೂಯಾ. ಹಾಗೆ ದಾವೀದನನ್ನ ದೇವರು ಅವರ ಅಣ್ಣ ತಮ್ಮಂದರ ಮುಂದೆ, ಅವರ ಜನರ ಮುಂದೆನೆ ದೇವರು ಅವನನ್ನ ಔತಣ ಸಿದ್ಧ ಮಾಡಿದ್ರು, ರಾಜ ಭೋಜನವನ್ನ ಸಿದ್ಧ ಮಾಡಿದ್ರು, ಅರಸುತನವನ್ನ ಕೊಟ್ಟರು. ವೈರಿಗಳ ಮುಂದೆನೆ ದೇವರು ಅವನಿಗೆ ಕಿರೀಟವನ್ನು ಇಟ್ಟರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದಿಕಾಂಡ 50:19 ಹೇಳ್ತದೆ. ಓದ್ರಿ. ಆದಿಕಾಂಡ 50:19. ಯೋಸೇಫನು ಅವರಿಗೆ ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಆಮೆನ್. ಹಲ್ಲೆಲೂಯಾ. ಯೋಸೇಫನ ಅಣ್ಣಂದರು, ತಮ್ಮಂದರು ಎಲ್ಲ ಆತನಿಗೆ ಕೇಡು ಮಾಡೋದಕ್ಕೆ ನೋಡಿದ್ರು, ಕೇಡು ಮಾಡಿಬಿಟ್ರು. ಹಲ್ಲೆಲೂಯಾ. ಆದ್ರೆ ದೇವರು ಮೇಲಾಗಿ ಮಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ತನ್ನ ಮಕ್ಕಳನ್ನು ಯಾವಾಗಲೂ ಮೇಲಾಗಿ ಮಾಡ್ತಾರೆ, ಯಾವಾಗಲೂ ತಲೆಯಾಗಿ ಮಾಡ್ತಾರೆ, ಬಾಲಾಗಿ ಮಾಡೋದಿಲ್ಲ, ಯಾವಾಗಲೂ ಕೈ ಚಾಚುವಾಗಿ ಇಡೋದಿಲ್ಲ, ಕೊಡುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ಯಾವತ್ತೂ ಕಿರೀಟಾಗಿ ಇಡ್ತಾರೆ ಹೊರತಾಗಿ ನಮ್ಮನ್ನ ಅವಮಾನ ಜಾಗದಲ್ಲಿ ನಮ್ಮನ್ನ ದೇವರು ಇಡೋದಿಲ್ಲ. ಹಲ್ಲೆಲೂಯಾ. ಯೋಸೇಫನನ್ನ ಮಾರಿಬಿಟ್ಟರು ಅಣ್ಣ ತಮ್ಮಂದ್ರು. ಅವನು ಇನ್ನು ಬಹಳ ಜ್ಞಾನಿ ಇದ್ದಾನೆ,
ನಮ್ಮಕ್ಕಿಂತ ಅವನ ಮೇಲ್ ಬಂದ್ಬಿಡ್ತಾನ ಅಂತ ಹೇಳ್ಬಿಟ್ಟು ಅವನನ್ನ ಬೇರೆ ದೇಶಕ್ಕೆ ಮಾರಿಬಿಟ್ರು. ಅವನನ್ನ ಒಂದು ಗುಂಡಿಗೆ ತಳ್ಳಿ ಬಿಟ್ಟು ಅಪ್ಪನಿಗೆ ಹೋಗಿ ಹೇಳ್ತಾರೆ, ಅಪ್ಪ ಅವನು ಬಂದು ಹುಲಿನೋ ಟಗರೋ ತಿಂದು ಬಿಡ್ತು ಅಂತ ಹೇಳ್ಬಿಟ್ಟು ಅವನು ಒಂದು ಅಂಗಿಯನ್ನ ತಗೊಂಡೋಗಿ ಆ ಒಂದು ಮೇಕೆಯ ರಕ್ತವನ್ನ ಅದಕ್ಕೆ ಹಂಚಿಬಿಟ್ಟು ಹೋಗಿ ಹೇಳ್ತಾರೆ, ಅಪ್ಪ ನೋಡು ನಿನ್ ಮಗನಿಗೆ ಅಂಗಿಯನ್ನ ಮಾಡಿಸ್ಕೊಟ್ಟಿದ್ಯಲ್ಲ ಅದೇ ಅಂಗಿನ ಇದು ಅಂತ ತೋರಿಸ್ತಾರೆ. ಹೌದಪ್ಪ ಇದು ನನ್ನ ಮಗನ ಅಂಗಿನೇ ಅಂದಾಗ, ನೋಡು ನಿನ್ನ ಮಗನನ್ನ ಹುಲಿನೋ ಕರಡಿನೋ ಬಂದ್ಬಿಟ್ಟು ತಿಂದು ಬಿಡ್ತಪ್ಪ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇವ್ರು ಬಂದು ತಂದೆಗೇನೋ ಸುಳ್ಳು ಹೇಳ್ಬೋದು, ಆದ್ರೆ ದೇವರು ಅವನನ್ನ ಮಾನಿಸ್ತಾನೆ. ಒಂದು ದಿನ ತಂದೆಗೆ ಸತ್ಯ ಗೊತ್ತಾಗುತ್ತೆ. ಅವನ ಹೃದಯದಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಅವನು ಬಡಿತಾ ಇರುತ್ತೆ, ಇಲ್ಲ ನಿನ್ನ ಮಗ ಸತ್ತಿಲ್ಲ, ನಿನ್ನ ಮಗ ಸತ್ತಿಲ್ಲ, ನಿನ್ನ ಮಗ ಸತ್ತಿಲ್ಲ ಅಂತ ಅವನ ಹೃದಯದಲ್ಲಿ ಆ ಬಡಿತವನ್ನ ದೇವರು ಮಾನಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ವಿರುದ್ಧವಾದ ಶತ್ರುಗಳನ್ನ ಎಬ್ಬಿಸುವುದು ನಿನಗೆ ದೋಷ ತರುವುದಕ್ಕಾಗಲ್ಲ. ಹಲ್ಲೆಲೂಯಾ. ನಿನಗೆ ವಿರುದ್ಧವಾಗಿ ಇವರು ಹೇಳ್ತಾ ಇದ್ದಾರೆ ಅಂದ್ರೆ ದೋಷ ತರುವುದಕ್ಕಾಗಲ್ಲ, ನಿನ್ನನ್ನು ಅವಮಾನ ಮಾಡೋದಕ್ಕಾಗಲ್ಲ. ಹಲ್ಲೆಲೂಯಾ. ನಿನ್ನನ್ನು ಸನ್ಮಾನ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಯಾರಾದ್ರೂ ನಿನಗೆ ವಿರುದ್ಧವಾಗಿ ಹೇಳ್ತಾ ಇದ್ದಾರಂದ್ರೆ, ಯಾರಾದ್ರೂ ನಿನಗೆ ಅವಮಾನ ಮಾಡ್ತಾ ಇದ್ದಾರಂದ್ರೆ, ಯಾರಾದ್ರೂ ನಿನ್ನನ್ನು ಟೀಕೆ ಮಾಡ್ತಾ ಇದ್ದಾರಂದ್ರೆ, ಯಾರು ನಿನ್ನನ್ನು ಹೀಯಾಳಿಸ್ತಾ ಇದ್ದಾರಂದ್ರೆ ಅದಕ್ಕಾಗಿ ನೀನು ಕುಂದಿ ಹೋಗಬೇಡ, ನೀನು ಬಲಹೀನ ಆಗಬೇಡ, ನೀನು ಸೋತು ಹೋಗಬೇಡ. ಅದಕ್ಕೆ ಅದರ ಬದಲಾಗಿ ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿ ಏರಿಸುವುದಕ್ಕಾಗಿ ದೇವರು ಆ ಶತ್ರುವನ್ನು ಇಟ್ಟಿದ್ದಾರೆ. ಕೀರ್ತನೆ 75:5-7 ವಚನ. ಕೀರ್ತನೆ 75:5-7 ಕೊಂಬುಗಳನ್ನು ಮೇಲೆತ್ತಬೇಡಿರಿ, ಕೊಂಬುಗಳನ್ನ ಮೇಲೆತ್ತಬೇಡ್ರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ ಎಂದು ಹೇಳುವೆನು. ಆಮೆನ್. ಏನೆತ್ತಬೇಡ್ರಿ? ಕೊಂಬುಗಳನ್ನ ಮೇಲೆತ್ತಬೇಡ್ರಿ, ಸೊಕ್ಕಿನಿಂದ ಮಾತಾಡಬೇಡ್ರಿ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಮಾಡುವಾಗ, ದೇವರ ಪ್ರಮೋಷನ್ ಮಾಡುವಾಗ, ದೇವರ ಆಸ್ತಿ ಕೊಡುವಾಗ, ದೇವರ ಹಣ ಕೊಡುವಾಗ ಸೊಕ್ಕಿನಿಂದ ಮಾತಾಡಬೇಡ, ನಿನ್ನ ಕೊಂಬು ಎತ್ತಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರ ಮಕ್ಕಳಿಗೆ ಆಶೀರ್ವಾದ ಬರುವಾಗ ನಾವು ಕೊಂಬು ಎತ್ತಬಾರದು, ಅಹಂಕಾರದಿಂದ ಮಾತಾಡಬಾರದು. ನಾವು ಕೊಂಬು ಎತ್ತುವುದು ಬೇರೆ, ದೇವರು ಎತ್ತುವುದು ಬೇರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಎತ್ತೋದು ಬೇರೆ, ದೇವರು ಎತ್ತೋದು ಬೇರೆ. ಹಲ್ಲೆಲೂಯಾ. ದೇವರು ನಿನ್ನ ವೈರಿಗಳ ಮುಂದೆ ನಿನ್ನ ಕೊಂಬನ್ನ ಎತ್ತಿದ್ರೆ ಎತ್ತಲಿ. ಹಲ್ಲೆಲೂಯಾ. ಆದ್ರೆ ನೀನಾಗೆ ಜನರ ಮುಂದೆ ನಿನ್ನ ಕೊಂಬುಗಳನ್ನ ಎತ್ತಿಕೊಂಡು ಹೋಗಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಆಶೀರ್ವಾದ ಬರೋದಿಲ್ಲ ಬಡವನಿಂದಾಗಲಿ ಮೂಢನಿಂದಾಗಲಿ ಬರುವುದಿಲ್ಲ. ಉದ್ಧಾರವು ಬಡವನಿಂದಾಗಲಿ ಮೂಢನಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನ ತೆಗೆದು ಇನ್ನೊಬ್ಬನನ್ನ ಸ್ಥಾಪಿಸುತ್ತಾನೆ. ಹಲ್ಲೆಲೂಯಾ. ಕೊಂಬು ಎತ್ತಬೇಡ, ಧ್ವನಿ ಎತ್ತಬೇಡ, ಸೊಕ್ಕಿನಿಂದ ಮಾತಾಡಬೇಡ, ಅಹಂಕಾರದಿಂದ ಮಾತಾಡಬೇಡ. ಯಾಕೆಂದ್ರೆ ಆಶೀರ್ವಾದ ಬರೋದು ಮೂಢನಿಂದಾಗಲಿ ಬಡವನಿಂದಾಗಲಿ ಅರಣ್ಯದಿಂದಾಗಲಿ ಬರೋದಿಲ್ಲ. ಅದು ಸೇನಾಧೀಶ್ವರನಾದ ನ್ಯಾಯಾಧೀಶನಾದ ಯೆಹೋವನಿಂದಲೇ ನಮಗೆ ಆಶೀರ್ವಾದ ಬರೋದು. ಹಲ್ಲೆಲೂಯಾ. ಸ್ವಲ್ಪ ಆಸ್ತಿ ಬಂದು, ಸ್ವಲ್ಪ ಪ್ರಮೋಷನ್ ಸಿಕ್ತು, ಸ್ವಲ್ಪ ಹಣ ಬಂತಂದ್ರೆ ಮಾತುಗಳು ಬೇರೆ ಇರುತ್ತೆ, ಸ್ಟೈಲೇ ಬೇರೆ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಸ್ತಿ ಕೊಡ್ಲಿ, ಎಷ್ಟೇ ಹಣ ಕೊಡ್ಲಿ, ಎಷ್ಟೇ ಪ್ರಮೋಷನ್ ಕೊಡ್ಲಿ, ನಿನ್ನ ನಡೆ ನುಡಿ ಮಾತಿನಲ್ಲಿ ಸೊಕ್ಕು ಬರಬಾರದು. ಯಾಕೆಂದ್ರೆ ದೇವರು ಇವನ ತೆಗೆದು ಇವನ ಹಾಕ್ತಾರೆ, ದೇವರು ನಿನ್ನ ತೆಗೆದು ಇನ್ನೊಬ್ಬನ ಹಾಕ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಕ್ಕದೇ ಇರುವ ಮನಸ್ಸು ಸೌಲನಲ್ಲಿ ಇದ್ದದ್ದರಿಂದಲೇ, ದೇವರಿಗೆ ಆವಿದೇನಾದದ್ದರಿಂದಲೇ ದೇವರು ಸೌಲನನ್ನ ಅರಸುತನದಿಂದ ತೆಗೆದು ಕೆಳಗೆ ಬಿಸಾಕಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಗೊತ್ತು ಯಾರನ್ನ ತೆಗಿಬೇಕು, ಯಾರನ್ನ ಹಾಕ್ಬೇಕಂತ. ಐಶ್ವರ್ಯ ಬಂದಾಗ, ಅಂತಸ್ತು ಬಂದಾಗ, ಹಣ ಬಂದಾಗ, ಮನೆ ಆಸ್ತಿ ಅಂತಸ್ತು ಬಂದಾಗ ಸೊಕ್ಕಿನ ಕಣ್ಣು ಕೊಂಬು ಎತ್ತಬಾರದು. ದೇವರು ನನ್ನ ಘನತೆಯನ್ನ, ನನ್ನ ಗೌರವವನ್ನ, ನನ್ನ ಕೊಂಬುಗಳನ್ನ ದೇವರು ಎತ್ತಿದ್ರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ.
ಮಾಡ್ತಾ ಇದಾರೆ ಅಂದ್ರೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರೇ ಘನಪಡಿಸ್ತಾ ಇದಾರೆ ಅಂದ್ರೆ ದೇವರಿಗೆ ಸ್ತೋತ್ರ. ದೇವರೇ ನಮ್ಮನ್ನು ತಗೊಂಡೋಗಿ ಮೇಲೆ ಕೂಡಿಸ್ತಾ ಇದಾರೆ ಅಂದ್ರೆ ದೇವರಿಗೆ ಸ್ತೋತ್ರ. ಆದ್ರೆ ಎಲ್ಲಿ ಕೂತ್ರು ಕೂಡ ಬಂದ ದಾರಿಯನ್ನ, ಬಂದ ಸ್ಥಿತಿಯನ್ನ ಮರಿಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸ್ಥಿತಿ ಬಂದ್ರು ಕೂಡ ನಾವು ಮರಿಬಾರದು. ಹಲ್ಲೆಲೂಯಾ. ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾವು ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ, ಎಷ್ಟು ನೋವು ಅನುಭವಿಸಿ ಬಂದಿದ್ದೀನಿ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ, ದೇವರೇ ನಮ್ಮನ್ನ ಕೊಂಬ ಎತ್ತಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಜ್ಞಾನೋಕ್ತಿ 24:10 ಇಕ್ಕಟ್ಟಿನ ದಿನಗಳಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಹಲ್ಲೆಲೂಯಾ. ಕಷ್ಟ ಬಂದು ನೋವು ಬಂದಂತ ನೀ ಬಳಲಿ ಹೋದ್ರೆ ಆ ಇಕ್ಕಟ್ಟೆ ನಿನಗ ಏನ್ ಮಾಡ್ತದೆ, ಅದರಲ್ಲೇ ಸಿಕ್ಬಿಡುತ್ತೆ. ಕಷ್ಟ ಬಂತಂತ ಹೇಳ್ಬಿಟ್ಟು ಬಂದು ಹೋಗೋದಲ್ಲ, ಕಷ್ಟ ಬಂತಂತ ಕುಂದಿ ಹೋಗೋದಿಲ್ಲ, ಕಷ್ಟ ಬಂತಂತ ನೋವು ಅನುಭವಿಸೋದಿಲ್ಲ. ಹಲ್ಲೆಲೂಯಾ. ಕಷ್ಟ ಬಂದಾಗಲೂ ಹಾಗೆ ಇರಬೇಕು, ಊಟ ಇದ್ದಾಗಲೂ ಹಾಗೆ ಇರಬೇಕು, ಶ್ರೀಮಂತಿಕೆ ಇದ್ದಾಗಲೂ ಹಾಗೆ ಇರಬೇಕು, ಬಡತನ ಇದ್ದಾಗಲೂ ಹಾಗೆ ಇರಬೇಕು. ಎಲ್ಲ ಸ್ಥಿತಿಗಳಲ್ಲಿಯೂ ಒಂದೇ ತರ ಇರ್ಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಿದ್ದು ಯಾವಾಗಲೂ ಸಂತೋಷವಾಗಿರ್ಲಿ ಅಂತ. ಇವತ್ತು ವ್ಯಾಪಾರ ಇಲ್ಲ, ದೇವರಿಗೆ ಸ್ತೋತ್ರ. ಇವತ್ತು ಊಟ ಇಲ್ಲ, ದೇವರಿಗೆ ಸ್ತೋತ್ರ. ನಾಳೆ ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ದೇವ್ರದ್ದು ಏನ್ ಗೊತ್ತಾ ಸೀಕ್ರೆಟ್? ಇವತ್ತಿಂದು ನಾಳೆದು ಸೇರಿಸ್ಕೊಡೋದು, ಯಾವುದು ಇಟ್ಕೊಳ್ಳಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಬಂದಾಗ ಕುಗ್ಗಿ ಹೋಗಬೇಡ್ರಿ. ಕಷ್ಟಕ್ಕಿಂತ ದೇವರನ್ನ ನೋಡ್ರಿ. ಆ ದೇವರು ದೊಡ್ಡವನಾಗಿದ್ದಾನೆ. ನೋಹನ ಕುಟುಂಬವನ್ನ ಕಾಪಾಡಿದ ದೇವರು ನಮ್ಮನ್ನ ಕಾಪಾಡಲ್ವಾ? ಹಲ್ಲೆಲೂಯಾ. ಕಷ್ಟ ಬೇಡ, ಸಮಸ್ಯೆ ಬೇಡ ಅಂದ್ರೆ ಪ್ರಮೋಷನ್ ಇಲ್ಲ, ಬಡ್ತಿ ಇಲ್ಲ. ಹಲ್ಲೆಲೂಯಾ. ನನಗೆ ಕಷ್ಟನೇ ಬೇಡ, ನನಗೆ ಸಮಸ್ಯೆನೇ ಬೇಡ. ಕೆಲವರೇನು ಕಷ್ಟ ಅಂದ್ರೆ ಬೇಡ, ಕಷ್ಟನೇ ಬೇಡ, ಸುಖನೇ ಬೇಕಂದ್ರೆ ಅಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಕಷ್ಟ ಅನುಭವಿಸಿನೇ ಸುಖ ಅನುಭವಿಸಿರೋದು. ಹಲ್ಲೆಲೂಯಾ. ಕಷ್ಟ ಬೇಕು. ಕಷ್ಟ ಇದ್ದರೇನೆ, ನೋವಿದ್ರೇನೆ, ಸಂಕಟ ಇದ್ದರೇನೆ ನಮಗೆ ಪ್ರಮೋಷನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಪ್ಪನಿಗೆ ಪೋಟಿಫರನು, ಅವನ ಹೆಂಡತಿಯು, ಅವನ ಅಣ್ಣ ತಮ್ಮಂದರು ಎಲ್ಲರೂ ಅವನಿಗೆ ವಿರುದ್ಧವಾದರು. ಎಲ್ಲರೂ ವಿರುದ್ಧವಾದರು. ಕೆಲವೊಂದು ಸಾರಿ ಇರೋ ಬರೋರೆಲ್ಲ ವಿರುದ್ಧವಾಗ್ತಾರೆ. ಯಾವಾಗ ಯಾರು ವಿರುದ್ಧ ಆಗ್ತಾರೆ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಮೀಕಾ 7:8 ಮೀಕಾ 7:8 ಓದ್ರಿ ಬೇಗ. ಮೀಕಾ 7:8 ಮೀಕಾ 7:8 7ನೇ ಅಧ್ಯಾಯ 8ನೇ ವಚನ. ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದರೂ ಹೇಳುವೆನು, ಕತ್ತಲಲ್ಲಿ ಕೂತಿದರು. ಆಮೆನ್. ಶತ್ರು ಹೇಳ್ಬೇಕೆ, ಶತ್ರು ನನ್ನ ಬಗ್ಗೆ ಹಿಗ್ಗಬೇಡ, ನಾನು ಒಂದು ಸಲ ಬಿಡ್ತೀನಿ ಮತ್ತೆ ನಾನು ಹೇಳ್ತೀನಿ, ಆದ್ರೆ ನೀನು ಬಿದ್ರೆ ಹೇಳೋದೇ ಇಲ್ಲ. ಕೇಳಿಸ್ಕೊತಾ ಇದ್ದೀರಾ? ಹಲ್ಲೆಲೂಯಾ. ಹೇಳ್ಬೇಕು, ಶತ್ರುವೇ ನನ್ನ ವಿಷಯದಲ್ಲಿ ಖುಷಿ ಪಡಬೇಡ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನೀನು ಬಿದ್ರೆ ಹೇಳಲ್ಲ, ನಾನು ಬಿದ್ರೆ 7 ಸಲ ಬಿದ್ರು ಕೂಡ ನಾನು ಎದ್ದು ನಿಲ್ತೇನೆ. ಹಲ್ಲೆಲೂಯಾ. ಎಷ್ಟು ಸಲ ಕಷ್ಟ ಬರಲಿ ನಾನು ಹೇಳ್ತೀನಿ, ಎಷ್ಟು ಸಲ ಸಾಲ ಬರಲಿ ನಾನು ಹೇಳ್ತೀನಿ, ಎಷ್ಟು ಸಲ ಕಾಯಿಲೆ ಬರಲಿ ನಾನು ಹೇಳ್ತೀನಿ. ಯಾಕಂದ್ರೆ ದೇವರು ನಮ್ಮನ್ನು ಎಬ್ಬಿಸ್ತಾನೆ, ದೇವರು ನಮ್ಮನ್ನು ಎಬ್ಬಿಸ್ತಾನೆ. ಆದ್ರೆ ಶತ್ರುವೇ ನೀನು ಬಿದ್ರೆ ಎಬ್ಸವ್ರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ಬೇಕವ್ವ, ನೀನ್ ನೋಡ್ಕೊರವ, ನಿಂದು ನನ್ಗೆ ದೇವರಿದ್ದಾನೆ. ನಾನು ಬಿದ್ರೆ ಖಂಡಿತ ದೇವ್ರು ನನ್ನ ಎಬ್ಬಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 7ನೇ ಅಧ್ಯಾಯ 10-11 ವಚನ. 10-11 ನಿನ್ನ ದೇವರಾದ ಯೆಹೋವನು ಎಲ್ಲಿ ಎಂದು ನನ್ನನ್ನು ಜರೆದ ಶತ್ರುಗಳು ಇದನ್ನು ನೋಡುವಾಗ ನಾಚಿಕೆಯು ಅವರನ್ನು ಕವಿದುಕೊಳ್ಳುವುದು. 7ನೇ ಅಧ್ಯಾಯ ಮೀಕಾ 7ನೇ ಅಧ್ಯಾಯ 10-11 ಶತ್ರುಗಳನ್ನ ನಮ್ಮನ್ನ ನೋಡಿ ನಂಬಿಕೆ ನಾನು ಅವರನ್ನು ಕಣ್ಣಾರೆ ನೋಡುವೆನು. ಈಗಲೇ ಬೀದಿಗಳ ಕೆಸರಿನಂತೆ ತುಳಿತಕ್ಕೀಡಾಗುವರು. ಅವರು ಏನಾಗ್ತಾರೆ? ತುಳಿತಕ್ಕೆ ಈಡಾಗ್ತಾರೆ. ನಾನು ಅವ್ರನ್ನ ನೋಡ್ತೇನೆ. ಆಹಾ, ನಿನ್ನ ಪೌಳಿಗೋಡೆಗಳನ್ನು ಕಟ್ಟುವ ದಿನವು ಬರುವುದು. ಏನ್ ಬರುತ್ತೆ? ನಿನ್ನ ದೇವರಾದ ಯೆಹೋವನು ಎಲ್ಲಿ ಎಂದು, ನಿನ್ನ ದೇವರಾದ ಯೆಹೋವನ ಎಲ್ಲಿ ಎಂದು ಶತ್ರುಗಳು ಕೇಳ್ತಾರೆ. ನನ್ನನ್ನು ಜಗದ ಶತ್ರುಗಳು ಇದನ್ನು ನೋಡುವಾಗ ನಾಚಿಕೆಯು ಅವರನ್ನು ಕವಿದುಕೊಳ್ಳುವುದು. ನಾಚಿಕೆ ಅವರನ್ನ ಕವಿದುಕೊಳ್ಳುತ್ತದೆ. ದೇವರು ನನ್ನ ಆಶೀರ್ವಾದ ಮಾಡುವಾಗ ಯಾರಿಗೆ ನಾಚಿಕೆ ಆಗೋದು? ಅವರಿಗೆ. ಹಲ್ಲೆಲೂಯಾ. ಆಮೇಲೆ ನಾನು ಅವರನ್ನು ಕಣ್ಣಾರೆ ನೋಡುವೆನು. ನಾನು ಅವರನ್ನ ಕಣ್ಣಾರ್ಲೆ
ನೋಡುತ್ತೇನೆ. ಈಗಲೇ ಬೀದಿಗಳ ಕೆಸರಿನಂತೆ ತುಳಿತಕ್ಕೀಡಾಗುವರು. ಅವರು ಎಲ್ಲಿ 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 ತುಳಿತಕ್ಕೀಡಾಗ್ತಾರೆ? ಕೆಸರಿನಲ್ಲಿ, ಬೀದಿಗಳಲ್ಲಿ ತುಳಿತಕ್ಕೆ ಈಡಾಗುತ್ತಾರೆ. ಆಹಾ, ನಿನ್ನ ಪೌಳಿ ಗೋಡೆಗಳನ್ನು ಕಟ್ಟುವ ದಿನವು ಬರುವುದು. ನಿನ್ನ ಪೌಳಿ ಗೋಡೆ ಕಟ್ಟುವ ದಿನ, ನಿನ್ನ ಭವಿಷ್ಯ ಕಟ್ಟುವ ದಿನ, ನಿನ್ನ ಜೀವನ ಕಟ್ಟುವ ದಿನ, ನಿನ್ನ ಚರಿತ್ರೆಯನ್ನ ಕಟ್ಟುವ ದಿನ, ನಿನ್ನ ಭವಿಷ್ಯವನ್ನ ಕಟ್ಟುವ ದಿನ ಬರುತ್ತೆ, ಬರುತ್ತೆ. ಹಲ್ಲೆಲೂಯಾ. ಆ ದಿನದಲ್ಲಿ ನಿನ್ನ ಎಲೆಯು ದೂರದ ತನಕ ವಿಸ್ತರಿಸಿಕೊಳ್ಳುವುದು. ನಿನ್ನ ಎಲೆಯು ದೂರದ ತನಕ ವಿಸ್ತರಿಸಿಕೊಳ್ಳುವುದು. ಹಲ್ಲೆಲೂಯಾ. ನಹೂಮ 1ನೇ ಅಧ್ಯಾಯ 12-13ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಶತ್ರುಗಳು ಎಷ್ಟು? ನಿನ್ನ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರು, ಅವರ ಸಂಖ್ಯೆ ಎಷ್ಟೇ ಹೆಚ್ಚಿದ್ದರು, ಅವರು ಕಡಿಯಲ್ಪಡುವರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿನ್ನ ಶತ್ರುಗಳು ಎಷ್ಟೇ ಜಾಸ್ತಿ ಇರಬಹುದು, ಅವರು ತುಂಬಾ ಬಲ ಇರಬಹುದು, ಅವ್ರಿಗೆ ತುಂಬಾ ಸಂಖ್ಯೆ ಜಾಸ್ತಿ ಇರಬಹುದು, ಅವ್ರ ಕಡೆ ಜನ ಜಾಸ್ತಿ ಇರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಒಂದಿನ ಅವ್ರು ಕಡಿಯಲ್ಪಡ್ತಾರೆ. ಹಲ್ಲೆಲೂಯಾ. ಹೋದ್ರಿ, ಅವರು ಕಡಿಯಲ್ಪಡುವರು. ಅದು ದುರಾಲೋಚಕನು ಇಲ್ಲವಾಗುವನು. ನಿನ್ನನ್ನು ಬಾಧಿಸಿದ್ದೇನೆ, ನಿನ್ನನ್ನು ಬಾಧಿಸುವುದಿಲ್ಲ. ಅವನು ಏರಿದ ರೋಗವನ್ನ ಈಗ ನಿನ್ನ ಮೇಲಿನಿಂದ ಮುರಿದು ಬಿಟ್ಟು ಕಡಿಗಳನ್ನು ಕಿತ್ತು ಹಾಕುವೆನು. ಹಲ್ಲೆಲೂಯಾ. ಶತ್ರು ನಿನ್ನ ಮೇಲೆ ಏರಿದ ರೋಗವನ್ನ ಮುರಿದು ಬಿಡ್ತಾನೆ. ಹಲ್ಲೆಲೂಯಾ. ದೇವರು ಮುರಿತಾನೆ. ಶತ್ರು ನಿನ್ನ ಮೇಲೆ ಏನೆಲ್ಲ ಹೇರಿದಾನೋ, ನೀನು ಸರಿ ಇಲ್ಲ, ನೀನು ಬುದ್ಧಿ ಇಲ್ಲದವಳು, ನೀನು ದಟ್ಟಳು, ನೀನು ಬಡವಳು, ಹಾಗೆ ಹೀಗೆ ಅಂತ ನೀನು ಯಾರ್ಯಾರೋ ತಪ್ಪು ಆದಂತ ಕಲ್ಪನೆಗಳನ್ನು ನಿನ್ನ ಮೇಲೆ ಏರಿದಾರೋ ಅದನ್ನು ದೇವರು ಅದನ್ನ ಮುರಿದು ಅದನ್ನ ಏನ್ ಮಾಡ್ತಾನೆ? ಕಿತ್ತು ಬಿಸಾಕ್ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕುರುಬನನ್ನ ಯಾರು ಊಹಿಸಲಿಲ್ಲ ಇಸ್ರಾಯೇಲರ ಅರಸನಾಗ್ತಾನಂತ. ಹಲ್ಲೆಲೂಯಾ. ಕುರಿ ಕಾಯುವವನನ್ನ ಅವ್ರ ತಂದೆಗೆ ಗೊತ್ತಿರಲಿಲ್ಲ ಇವನು ಅರಸನಾಗ್ತಾನೆ. ಅವ್ರ ಅಣ್ಣ ತಮ್ಮಂದಿರಿಗೂ ಗೊತ್ತಿಲ್ಲ ಇವನ ಅರಸನಾಗ್ತಾನಂತ. ಹಲ್ಲೆಲೂಯಾ. ಇವನ ಕಾಡಿನಲ್ಲಿ ಕುರಿಗಳನ್ನ ಮೇಯಿಸುತ್ತಿದ್ದವನನ್ನ ದೇವರು ನಾಡಿಗೆ ತರುವುದಕ್ಕೆ ಪ್ಲಾನ್ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಎಲ್ಲೇ ಮರೆಯಾಗಿದ್ರು ಕೂಡ ದೇವರು ಒಂದಿನ ನಿನ್ನ ಹೊರಗೆ ತರ್ತಾರೆ. ಹಲ್ಲೆಲೂಯಾ. ಇವತ್ತು ನಿನಗೆ ಇಕ್ಕಟ್ಟಿರ್ಬೋದು, ಬಿಕ್ಕಟ್ಟಿರ್ಬೋದು, ಸಮಸ್ಯೆ ಇರ್ಬೋದು, ಶತ್ರುಗಳಿರ್ಬೋದು, ವೈರಿಗಳಿರ್ಬೋದು, ಎಲೆ ಮರೆಯಾದ ಕಾಯಿ ನೀನಾಗಿರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದೇವರು ಎಲ್ಲರೂ ನಿನ್ನ ನೋಡುವ ರೀತಿಯಲ್ಲಿ ಕಾಯಿಯನ್ನು ಹೊರಗಡೆ ತರ್ತಾರೆ. ಹಲ್ಲೆಲೂಯಾ. ಇವನು ಕಾಡಿನ ಕುರಿಗಳನ್ನು ಮೇಯಿಸುವವನು. ದೇವರು ಹೇಳ್ತಾನೆ, ನಾನು ಸೌಲನನ್ನ ತಳ್ಳಿ ಬಿಟ್ಟಿದ್ದಾನೆ, ನನಗೋಸ್ಕರ ಒಬ್ಬ ಅರಸ ಬೇಕು. ಹಲ್ಲೆಲೂಯಾ. ಅದು ನನಗೋಸ್ಕರವಾಗಿ ಆರಿಸ್ಕೊಳ್ತೇನೆ. ಹಲ್ಲೆಲೂಯಾ. ಯಾರಿಗೋಸ್ಕರ? ನನಗೋಸ್ಕರ ಒಬ್ಬನ ಆರಿಸ್ಕೊಳ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನಗೋಸ್ಕರನೇ ಒಬ್ಬ ಅರಸನನ್ನ ಆರಿಸ್ಕೊಳ್ತಾನೆ. ಇವತ್ತು ನೀವು ಯಾರ್ಯಾರು ಇಲ್ಲಿ ಇದ್ದೀರೋ ಗೊತ್ತಿಲ್ಲ, ದೇವರಿಗೋಸ್ಕರ ನೀವು ಬೇಕಾಗಿದ್ದೀರಿ. ದೇವರು ನಿಮ್ಮನ್ನು ಆರಿಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ವಿಧದಲ್ಲಿ ದೇವರು ಆರಿಸ್ಕೊಳ್ತಾರ ಗೊತ್ತಿಲ್ಲ. ಒಂದು ಹಾಡು ಹಾಡುವುದರಲ್ಲಿ ಆಗಿರ್ಬೋದು, ಒಂದು ಪ್ರವಾದನೆಯಲ್ಲಿ ಆಗಿರ್ಬೋದು, ಒಂದು ಸ್ವಾರ್ಥೆಯಲ್ಲಿ ಆಗಿರ್ಬೋದು, ಒಂದು ಹೀಲಿಂಗ್ ಮಿನಿಸ್ಟ್ರಿ ಆಗಿರ್ಬೋದು, ಯಾವುದರಲ್ಲ ದೇವರು ನಿನ್ನನ್ನು ಮೆಚ್ಚಿ ನಿನ್ನನ್ನು ಆರಿಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಒಳ್ಳೆಯವರಾದ್ರೆ ಕೆಟ್ಟವ್ರೆ ಹೆಂಗೆ? ಹಲ್ಲೆಲೂಯಾ. ಒಬ್ರಾದ್ರೂ ಕೆಣಕೋರು ಇರ್ಬೇಕಲ್ಲ. ನಮ್ಗೆ ಕೋಪ ಬರ್ಸೋನು ಇದ್ದೇ ಇರ್ತಾನೆ. ಹಲ್ಲೆಲೂಯಾ. ಅವನ ಅಂತವ್ನಿಲ್ಲ ಅಂದ್ರೆ ನೀನು ಬೇಗ ಎದ್ದು ಪ್ರಾರ್ಥನೆ ಮಾಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ ಮಗನೋ ಗಂಡನೋ ಅಥವಾ ನಿನ್ ಹೆಂಡತಿನೋ ಯಾರೋ ಒಬ್ರು ನಿನ್ನ ಮನೆಯಲ್ಲಿ ನಿನ್ನನ್ನ ಡಿಸ್ಟರ್ಬ್ ಮಾಡೋರು ಇರ್ತಾರೆ. ನೀನು ಅವ್ರು ಇದ್ದಾಗಲೇ ನೀನು ಪ್ರಾರ್ಥನೆ ಮಾಡೋದು. ಅವ್ರು ಇಲ್ಲ ಅಂದ್ರೆ ನೀನು ಆರಾಮಾಗಿ ಮಾಡ್ಕೊಂಡ್ಬಿಡ್ತೀಯ. ಎಲ್ಲರೂ ಪರಿಶುದ್ಧರಾಗಿದ್ದೇವೆ, ದೇವರ ಸ್ತೋತ್ರಪ್ಪ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಸದಲ್ಲಿ ಒಬ್ಬನಿಗೆ ಕೆಣಕೋನು ಬೇಕೇ ಬೇಕು. ಕೆಲಸದಲ್ಲಿ, ಬಿಸ್ನೆಸ್ ಅಲ್ಲಿ, ವ್ಯಾಪಾರದಲ್ಲಿ, ನಿನ್ನ ಸಂಬಂಧಿಕರಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ನಿನ್ನನ್ನು ಕೆಣಕೋನು, ಮನಸ್ಸು ನೋಸೋನು ಇದ್ರೆ ತಾನೇ ನೀನು ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ವಿರುದ್ಧವಾಗಿ ಒಬ್ರು ಇದ್ದೇ ಇರ್ತಾರೆ, ಚುಚ್ಚುವವರು ಇದ್ದೇ ಇರ್ತಾರೆ, ಕೆಣಕುವವರು ಇದ್ದೇ ಇರ್ತಾರೆ. ಹಲ್ಲೆಲೂಯಾ. 1 ಸಮುವೇಲ 1ನೇ ಅಧ್ಯಾಯ 6-7, 1 ಸಮುವೇಲ
1ನೇ ಅಧ್ಯಾಯ 6, 7. ಎಲ್ಕಾನನಿಗೆ ಇಬ್ರು ಹೆಂಡತಿಯರು. ಎಷ್ಟು ಜನ? ಇಬ್ರು ಹೆಂಡತಿಯರು. ಇದಲ್ಲದೆ ಆಕೆಯ ಸವತಿಯು ಹಾ. ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಹಲ್ಲೆಲೂಯಾ. ಎಲ್ಕಾನನಿಗೆ ಇಬ್ರು ಹೆಂಡತಿ ಇದ್ರೆ ಅದೇ ಗೋಳಾಗೋದು. ಹಲ್ಲೆಲೂಯಾ. ಇಬ್ರು ಹೆಂಡತಿಯರು. ಮೊದಲನೇದವಳು ಪೆನಿನ್ನಳು. ಯಾರು? ಪೆನಿನ್ನಳು. ಎರಡನೇದವಳು ಯಾರು? ಹನ್ನಳು. ಹಲ್ಲೆಲೂಯಾ. ಪೆನಿನ್ನಳು ಅಂದ್ರೆ ಅರ್ಥ ಏನು ಗೊತ್ತಾ? ಮುತ್ತು ಅಂತ. ಹಲ್ಲೆಲೂಯಾ. ಮುತ್ತು ಎಲ್ಲಿ ಸಿಗುತ್ತೆ? ಸಮುದ್ರದಲ್ಲಿ. ಅದೇನೆ ಕಪ್ಪೆ ಚುಪ್ಪು ಏನು ಅಂತಾರೆ ಅದಕ್ಕೆ? ಅದ್ರ ಒಳಗಡೆ ಮುತ್ತು ಸಿಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹನ್ನಳ ಅಂದ್ರೆ ಗ್ರೇಸ್, ಕೃಪೆ, ದಯೆ ಉಳ್ಳವಳು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೀಗೆ ದಯೆ ಉಳ್ಳವನ ಜೊತೆ ಯುದ್ಧ ಮಾಡ್ತಾ ಇದ್ದಾಳೆ. ಯಾರು? ಪೆನಿನ್ನಳು. ಹಲ್ಲೆಲೂಯಾ. ಈಗ ಆಕೆಯನ್ನ ಟೀಕೆ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ನೀನು ಬಂಜೆ, ನಿನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿದೆ, ನಿನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿದೆ ಅಂತ ದಿನಾ ಟೀಕೆ ಮಾಡಿ 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 ಆಕೆನ ನೋಯಿಸ್ತಾನೆ ಇರ್ತಾಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಕಾರ್ ಕೊಟ್ರು ಅನ್ನೋದಕ್ಕಿಂತ ಅವ್ರಿಗೆ ದೊಡ್ಡ ಫಾರ್ಚುನರ್ ಕೊಡ್ಬೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರನ್ನ ನಾವು ಯಾವ ರೀತಿ ಅಳಿಯಕ್ ಆಗಲ್ಲ. ದೇವರು ನಮ್ಮನ್ನ ಯಾವ ರೀತಿ ಯಾರನ್ನ ಡಬಲ್ ಮಾಡ್ತಾರ ಹೇಳಕ್ ಆಗೋದಿಲ್ಲ. ಹಲ್ಲೆಲೂಯಾ. ಯಾರನ್ನ ನಾವು ಅವಮಾನ ಮಾಡಬಾರ್ದು. ಹಲ್ಲೆಲೂಯಾ. ಆಕೆ ಸವತಿ ಆಕೆಯನ್ನ ಅವಮಾನ ಮಾಡ್ತಾ ಇದ್ಳು. ಹಲ್ಲೆಲೂಯಾ. ದೇವರ ದಯೆ ಇರುವವರ ಮೇಲೆ, ದೇವರ ಕೃಪೆ ಇರುವವರನ್ನ ನಾವು ಅವಮಾನ ಮಾಡಬಾರ್ದು. ದೇವರ ದಯೆ ಇರುವವರನ್ನ, ದೇವರ ಆರಿಸಿಕೊಂಡವರನ್ನ, ದೇವರ ಕೃಪೆ ಇರುವವರನ್ನ ನಾವು ಅವಮಾನ ಮಾಡಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಮುತ್ತು ಬೇರೆ, ಕೃಪೆ ಬೇರೆ. ಮುತ್ತು ಸಿಗೋದು ಸಮುದ್ರದಲ್ಲಿ, ಕೃಪೆ ಬರೋದು ಪರಲೋಕದಿಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಂದ ಬರೋದೇ ಕೃಪೆ. ಕೃಪೆ ಇರುವ ಹಣ್ಣಳನ್ನ ಕೆಣಕ್ತಾ ಇದೆಯಾ, ಮುಂದೆ ನಿನಗೆ ವಿಘ್ನ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯಾರನ್ನು ಕೂಡ ಯಾವ ಹೆಂಗಸರನ್ನಾಗ್ಲಿ ಗಂಡಸರನ್ನಾಗ್ಲಿ ನಾವು ಟೀಕೆ ಮಾಡಬಾರ್ದು. ಅವಳಿಗೆ ಓದಿಲ್ಲ, ಅವ್ಳು ಬರ್ದಿಲ್ಲ, ಈಗ ಏನು ಬರೋದಿಲ್ಲ, ಅವಳು ಅಂತವಳು ಇಂಥವಳು. ಇವರೆಲ್ಲರೂ 7 ಜನ ಬಂದು ಸೂಟ್ ಗಿಟ್ ಹಾಕೊಂಡು ಒಳ್ಳೆ ಬುದ್ಧಿ ಇರೋರು, ಒಳ್ಳೆ ಜ್ಞಾನ ಇರೋರು, ಎಲ್ಲ ಪಾಂಡಿತರು, ಕಲ್ತವ್ರು, ಎಲ್ಲ ಬುದ್ಧಿ ಇರೋರು ಬಂದು ನನ್ನನ್ನು ದೇವ್ರು ಆರಿಸ್ಕೋತಾರ ಅಂತ ಮುಂದೆ ಬಂದು ನಿಂತ್ಕೊಂಡ್ರು. ಹಲ್ಲೆಲೂಯಾ. 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 ದೇವ್ರು ಹೇಳಿದ್ರು ನನಗೊಬ್ಬ ಆರಿಸಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಯಾರು? ಇಸಿಯನ ಬುಡದಲ್ಲಿ ಇದ್ದಾರೆ, ಅವ್ರನ್ನ ಕಡಿ ಅಂತ ಹೇಳಿದಾಗ ಇವರೆಲ್ಲ ಬಂದ್ರು. ಹಲ್ಲೆಲೂಯಾ. ದೇವ್ರ ಸಮಯ ಹೇಳ್ತಾರೆ, ಹೌದಪ್ಪ ಇವ್ರು ಯಾರು ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವರೆಲ್ಲ ಒಳ್ಳೆ ಡ್ರೆಸ್ ಹಾಕೊಂಡು ನಿಂತಿದ್ದಾರೆ. ಅವಾಗ ಕೇಳ್ತಾರೆ, ಏನಪ್ಪಾ ಇಸಿಯನೆ ಇನ್ನೊಬ್ಬ ಇದಾನ ಅಂತ. ಹಲ್ಲೆಲೂಯಾ. ಇದಾನ ಸರ್. ಎಲ್ಲಿ ಹೋಗಿದ್ದಾನೆ? ಅವನು ಕಾಡು ಜನ ಇದ್ದಂಗೆ, ಕುರಿ ಕಾಯವನು. ಅವನು ಗಡ್ಡ ಬಿಡಿ, ಅವನೇನ್ ಮಾಡ್ತೀರ? ಇಲ್ಲ ಇಲ್ಲ, ಅವನು ಕರಿ. ಅವನು ಕರೆದಾಗ್ಲೇ ನಾನು ಊಟ ಮಾಡೋದು, ಅಲ್ಲಿವರೆಗೂ ಊಟ ಮಾಡಲ್ಲ. ಹಲ್ಲೆಲೂಯಾ. ಅವನು ಬರ್ತಾನೆ ಕಾಡಿನಿಂದ. ಹಲ್ಲೆಲೂಯಾ. ಅವನು ಬರ್ತಾ ಇದ್ದಂಗೆಲ್ಲ ದೇವರ ಆತ್ಮ ಅವನ ಒಳಗಡೆ ಹೇಳ್ತಾನೆ, ಈಗೋ ಅವನೇ ನೋಡು, ಅವನೇ ನೋಡು, ಅವನೇ ನೋಡು. ಅವನು ತಳ್ಳಿ ಬಿಟ್ಟ ಕಲ್ಲಾಗಿದ್ದಾನೆ, ತಳ್ಳಿ ಬಿಟ್ಟ ಕಲ್ಲಾಗಿದ್ದಾನೆ. ಅವನೇ ಮುಖ್ಯವಾದ ಮೂಲೆಗಲ್ಲು. ಅವನೇ ಇಸ್ರಾಯೇಲರಿಗೆ ಅರಸನು, ಅವನೇ ನನಗೆ ಅರಸನು, ಅವನೇ ನನಗೆ ಶಿಷ್ಯನು, ಅವನೇ ಇಸ್ರಾಯೇಲರನ್ನ ಕಾಯುವವನು, ಅವನೇ ದಡವಾಗಿರುವಂತ ಕೋಲ್ಯಾಂತನಾದ ಶತ್ರುವನ್ನ ಸಾಯಿಸುವುದಕ್ಕೆ ಅವನನ್ನು ನಾನು ಆರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ದಡ್ಡನನ್ನ ದೇವರು ಆರಿಸಿಕೊಂಡು ಅರಸನಾಗಿ ಮಾಡಿದ ದೇವರು ನಿನ್ನ ನನ್ನನ್ನು ಆರಿಸಿಕೊಳ್ಳೋದಿಲ್ವಾ? ಹಲ್ಲೆಲೂಯಾ. 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 ದೇವರ ವಾಕ್ಯ ಹೇಳ್ತದೆ, ನನ್ನ ಪ್ರೇರೆ 2:19 ಎಲಿಷನನ್ನ ದೇವರು ಆ ಕಹಿಯಾದ ನೀರನ್ನ ಸಿಹಿಯಾಗಿ ಮಾಡೋದಕ್ಕೆ ಕಾರಣ ಏನಂದ್ರೆ ಎಲಿಷನನ್ನ ಆ ಊರಿಗೆ ಪರಿಚಯ ಮಾಡೋದಕ್ಕಾಗಿ ದೇವರು ಅದ್ಭುತ ಮಾಡಿದ್ರು. ಹಲ್ಲೆಲೂಯಾ. ಆ ಊರಲ್ಲಿ ಏನಾಗಿತ್ತು? ಬಂಜೆತನ ಇತ್ತು. ಹಲ್ಲೆಲೂಯಾ. ಬಂಜೆತನ ಇತ್ತು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮನೆಯಲ್ಲಿ ಯಾರ ಮಕ್ಕಳಾಗಿಲ್ಲ ಅಂದ್ರೆ ಟೀಕೆ ಮಾಡೋದು ಅವ್ರನ್ನ. ಹಲ್ಲೆಲೂಯಾ. ಏನು ಇನ್ನೂ ಇಲ್ವಾ ಸಿಸ್ಟ್ರೇ ಅಂತ. ಹಲ್ಲೆಲೂಯಾ. ಅಲ್ಲಿ ಗೊತ್ತು ಅವ್ರಿಗೆ ಇಲ್ಲ ಅಂತ ಅವ್ರನ್ನ ಕೆರ್ಕೋದು. ಹಲ್ಲೆಲೂಯಾ. ಅಯ್ಯೋ ಪಾಪ ಮಕ್ಕಳೇ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತೀನಿ ಬಿಡು. ಅದೆಲ್ಲ ಬಿಟ್ಟು ಹಲ್ಲೆಲೂಯಾ ಟೀಕೆ ಮಾಡೋದನ್ನ ಬಿಡು. ಓದು. ಯೆರಿಕೋವಿನ ಜನರು ಎಲೀಷನಿಗೆ ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ
ಹಾ. ಬಂಜೆತನ ಹೆಚ್ಚು ಎಂದು ಹೇಳಿದರು. ಈ ಊರು ಕೆಟ್ಟದಾಗಿರೋ ಈ ನೀರು ಕೆಟ್ಟದಾಗಿದೆ, ಇಲ್ಲಿ ಬಂಜೆತನ ಹೆಚ್ಚಾಗಿದೆ. ಹಲ್ಲೆಲೂಯಾ. ಅಲ್ಲಿ ಯಾಕೆ ಎಲಿಷನನ್ನ ದೇವರು ಉಪಯೋಗ ಮಾಡಿದ್ರಂದ್ರೆ ಎಲಿಷನನ್ನ ಪರಿಚಯ ಮಾಡೋದಕ್ಕಾಗಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಯಾರ ಮನೆಯಲ್ಲಿ ಯಾವ ಊರಲ್ಲಿ ನಿನ್ನನ್ನು ದೇವರು ಯಾವ ತರ ಪರಿಚಯ ಮಾಡ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಈ ವರ್ಷ ಮುಗಿದ್ರೊಳಗಡೆ ದೇವರು ನಿನ್ನ ಪರಿಚಯ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನು ನೋಡದೇ ಇರೋ ಊರು, ನೋಡದೇ ಇರುವ ಮನೆಗೆ ದೇವರು ನಿನ್ನ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಾನಾ ಊರಿನಲ್ಲಿ ದ್ರಾಕ್ಷಿ ರಸ ಖಾಲಿ ಆಯ್ತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸಡನ್ಲಿ ಅವ್ರು ಬಂದು ಹೇಳಿದ್ರು, ದ್ರಾಕ್ಷಿ ರಸ ಖಾಲಿ ಆಯ್ತು. ದಿಢೀರ್ನ ಮಾಡಬಹುದಾಗಿತ್ತು. ಯೇಸು ಸ್ವಾಮಿನ ಕರ್ಕೊಂಡು ಹೋಗಿದ್ದೆ ಅದಕ್ಕೆ ದ್ರಾಕ್ಷಿ ರಸವನ್ನು ಮಾಡಿ ಎಲ್ಲರಿಗೂ ದೇವರ ಮಹಿಮೆ ತೋರಿಸುವುದಕ್ಕಾಗಿ. ಹಲ್ಲೆಲೂಯಾ. ನಿನ್ನಲ್ಲಿ ಬಂಜತನ ಬಂದದ್ದು ಅವಮಾನ ಮಾಡೋದಕ್ಕಾಗಲ್ಲ, ಅವಮಾನ ಮಾಡೋದಕ್ಕಾಗಲ್ಲ, ಆಶೀರ್ವಾದಕ್ಕಾಗಿ. ಹಲ್ಲೆಲೂಯಾ. ರೋಮ 8:28 ಹೇಳ್ತದೆ, ತನ್ನನ್ನ ಪ್ರೀತಿಸುವವರ ಹಿತಕ್ಕಾಗಿ ದೇವರು ಎಲ್ಲವನ್ನ ಅನುಕೂಲ ಮಾಡುವನು. ಹಲ್ಲೆಲೂಯಾ. 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 ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಿ ಕೊಡ್ತಾರೆ. ಆ ನಂಬಿಕೆ ನಿನಗಿರ್ಬೇಕು. ದೇವ್ರು ನಾನು ಪ್ರೀತಿ ಮಾಡ್ತಾರೆ, ನನಗೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಇದು ಇಷ್ಟು ದಿನ ದೇವ್ರು ನಿನ್ನ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ನೀನು ಅವಾಗಲೇ ತಿಳ್ಕೊಂಡ್ಬಿಡ್ಬೇಕು, ನನ್ನ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವ್ರು ಏನ್ ಮಾಡ್ತಾರೆ, ಹಿಂದೆ ಎಲ್ಲ ಮಾಡಿದ ಆಶೀರ್ವಾದ ಮಾಡ್ತು, ಅಯ್ಯೋ ದೇವ್ರು ಯಾಕೋ ನಮ್ಮನ್ನ ಕೈ ಬಿಟ್ಟಿದ್ದಾನೆ, ಆ ದೇವ್ರು ಯಾಕೋ ನಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ, ಆ ದೇವ್ರು ಯಾಕೋ ನಮ್ಮನ್ನ ಇಷ್ಟ ಪಡ್ತಾ ಇಲ್ಲ, ಅದಕ್ಕೆ ನಮ್ಮನ್ನ ಪ್ರಾರ್ಥನೆ ಮಾಡೋದೇ ಬಿಟ್ಟಿದೀವಿ ಅಂತ. ಅದೆಲ್ಲ ಬಿಟ್ಟು ಹಿಂದ್ಗಡೆ ನೆನೆಸು, ದೇವ್ರು ನಿನ್ ಜೀವನದಲ್ಲಿ ಏನೆಲ್ಲ ಮಾಡಿದಾನೋ ಅವ್ರಿಗಿಂತ ಇವ್ರಿಗಿಂತ ದೇವ್ರು ನಿನ್ನನ್ನೇ ಉನ್ನತವಾಗಿಟ್ಟಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೋ ಇವತ್ತು ಆಶೀರ್ವಾದ ಮಾಡಿಲ್ಲ ಅಂತ ದೇವರನ್ನ ತಗೊಳ್ಳೋದಲ್ಲ, ಹಿಂದೆ ನಿನ್ನ ನಡೆಸಿದ ರೀತಿಯನ್ನ ನೋಡು, ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ದೇವರು ನಿನ್ನ ಆಶೀರ್ವಾದ ಮಾಡಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ದೇವರು ತನ್ನನ್ನ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲ ಮಾಡ್ತಾನೆ. ನಿನ್ನ ಪ್ರೀತಿ ಮಾಡಿದ್ರೆ ಎಲ್ಲ ಕೊಡ್ತಾನೆ ದೇವರು. ನಿನ್ನ ಮಕ್ಕಳ ಮದುವೆಗೋಸ್ಕರ ಚಿಂತೆ ಮಾಡಬೇಡ. ನೀನ್ ಪ್ರೀತಿ ಮಾಡ್ತಾ ಇದ್ದಾರಾ, ನಿನ್ನ ಮಕ್ಕಳನ್ನ ದೇವರು ಪ್ರೀತಿ ಮಾಡ್ತಾ ಇದ್ದಾರಾ, ಆ ಟೈಮಲ್ಲಿ ಎಲ್ಲ ಕೊಡ್ತಾರೆ ದೇವರು. ಹಲ್ಲೆಲೂಯಾ. ಎಲ್ಲ ಕೊಡ್ತಾರೆ, ಚಿಂತೆ ಮಾಡಕ್ ಹೋಗ್ಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಅಬ್ರಾಮನು ರೋಮ 4:17-21 ವಚನ ನಿಧಾನವಾಗಿ ಹೋದ್ರೆ ಜೋರಾಗಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ದೇವರು ಅಬ್ರಾಮನನ್ನ ಮೂಲ ಪಿತೃವಾಗಿ ಇಟ್ಟನು. ಅಬ್ರಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. ಎಸ್. ಹಲ್ಲೆಲೂಯಾ. ನೀನೇನ್ ನಂಬಬೇಕು? ಸತ್ತವರನ್ನ ಬದುಕಿಸಿದ್ದಾನೆ, ಇಲ್ಲದನ್ನ ಇರುವ ಹಾಗೆ ಕರೆಯುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಇವತ್ತಿಲ್ಲ ಅಂದ್ರೆ ಇದೆ ಅಂತ ಹೇಳ್ಬೇಕು. ಇವತ್ತು ನಮ್ಮ ಮನೆಯಲ್ಲಿ ಇಲ್ಲ, ಇದೆ. ಅದೇನು ಹೇಳ್ತೇವೆ, ಮನೇಲಿ ಇಲ್ಲ, ಇದೆ. ಹಲ್ಲೆಲೂಯಾ. ನಾನ್ ನಂಬ್ತೀನಿ ಅದಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಂಗಾರ ಕಳೆದಿದ್ಯಾ ಮನೇಲಿ ಇದೆ, ಅದು ಇಲ್ಲಿ ಹೋಗಲ್ಲ, ಅಲ್ಲಿದೆ, ಅದು ಅಲ್ಲೇ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅದು ಇದೆ ಅಂತ ನಂಬೋದಾದ್ರೆ ಅದು ಇರುತ್ತೆ. ಹೋದ್ರೆ ಮುಂದೆ ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಯು ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಆಸ್ಪದ ಇಲ್ಲ ಆದ್ರೂ ನಂಬಿದ, ಸೂಚನೆಗಳಿಲ್ಲ ಆದ್ರೂ ನಂಬಿದ. ನಂಬಬೇಕು. ನನಗೊಬ್ಬ ದೇವರಿದ್ದಾನೆ, ನನ್ನ ಕೈ ಬಿಡಲ್ಲ, ನನಗೆ ಅವಮಾನ ಮಾಡೋದಿಲ್ಲ, ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಈಗಲೂ ಇದ್ದಾನೆ. ಅವತ್ತು ಸಮುದ್ರ ಇಬ್ಬಾಗ ಮಾಡಿದ ದೇವರು, ಆಕಾಶದಿಂದ ಬೆಂಕಿ ಇಳಿ ಮಾಡಿದ ದೇವರು, ಸತ್ತವರನ್ನ ಎಬ್ಬಿಸಿದ ದೇವರು, ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ದೇವರು, ಆಕಾಶದಿಂದ ಮಳೆ ಬರಮಾಡಿದ ದೇವರು, ಮಳೆಯನ್ನ ನಿಲ್ಲಿಸಿದ ದೇವರು, ಸಮುದ್ರ ಇಬ್ಬಾಗ ಮಾಡಿದ ದೇವರು, ಬೆಂಕಿಯನ್ನು ಕಳಿಸಿದ ದೇವರು ಇವತ್ತು ನನ್ನ ಮಧ್ಯದಲ್ಲಿ ಇದ್ದಾನೆ. ನಾನು ನಂಬ್ತೇನೆ. ಇವತ್ತು ನನ್ನ ಮನೆಯಲ್ಲಿ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಹೋದ್ರೆ ಮುಂದೆ ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು
ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಹಾ. ಅವನ ನಂಬಿಕೆಯು ಕುಂದಲಿಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ಮಾತು ಕೊಟ್ಟಿದ್ದಾನಲ್ಲ, ನಾನು ನಿನ್ನ ಸಂತಾನ ಕೊಡ್ತೀನಿ ಅಂತ. 100 ವಯಸ್ಸಾಗಿದೆ, ಮುಪ್ಪ ವಯಸ್ಸು, ಮುದುಕಳಾಗಿದ್ದಾಳೆ, ಇಬ್ರು ವಯಸ್ಸಾಗಿದೆ, ಗರ್ಭ ನಿಂತು ಹೋಗಿದೆ. ಆದ್ರೂ ಒಳಗಡೆ ಒಂದು ನಂಬಿಕೆ, ಒಳಗಡೆ ಜೀವ ಇದೆ. ಜೀವವುಳ್ಳ ದೇವರನ್ನ ನಂಬಿದ ದೇವರು ಮಕ್ಕಳು, ಜೀವವುಳ್ಳ ದೇವರನ್ನ ನಂಬಿದ ಮಕ್ಕಳು ಜೀವವುಳ್ಳ ನಂಬಿಕೆನೇ ಇರಬೇಕು. ಹಲ್ಲೆಲೂಯಾ. ಸತ್ತ ನಂಬಿಕೆ ಇರಬಾರದು. ಹಲ್ಲೆಲೂಯಾ. ನಮಗೆ ದೇವರು ಕೊಟ್ಟಿರುವ ಆತ್ಮ ಹೇಳಿತನದ ಆತ್ಮ ಅಲ್ಲ. ಹಲ್ಲೆಲೂಯಾ. ಎಂತ ಆತ್ಮ? ಫಲಾನಂಬಿಕೆ, ಶಿಕ್ಷಣದ ಆತ್ಮ. ಹಲ್ಲೆಲೂಯಾ. ಯೇಸುವಿನ ಆತ್ಮ ಹೇಳಿತನದ ಆತ್ಮ ಅಲ್ಲ, ಅದು ಅದ್ಭುತ ಮಾಡುವಂತ ಆತ್ಮವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 21ನೇ ವರ್ಷದವರೆಗೂ ಆಯ್ತಾ? ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಹಾ. ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಆಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಹಾ. ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆಮೆನ್. ಆಮೆನ್. ಚಂಚಲ ಬೇಡ. ಅಯ್ಯೋ ದೇವರು ಕೊಡ್ತಾನೆ ಇಲ್ಲೋ, ಅಯ್ಯೋ ದೇವರು ಕೊಡ್ತಾನೆ ಇಲ್ಲೋ, ಪ್ರಾರ್ಥನೆ ಅಂತ ಮಾಡದೆ ಏನ್ ಮಾಡ್ತಾನೆ ಏನೋ ಅಂತ ಕಣ್ ತೆಗೆದು ಯೋಚನೆ ಮಾಡುದು. ಮತ್ತೆ ಕಣ್ಮುಚ್ಚು, ದೇವರೇ ಕೊಡಪ್ಪ, ದೇವರೇ ಕೊಡಪ್ಪ. ಚಂಚಲ ಇರಬಾರ್ದು. ದೇವರು ಕೊಡ್ತಾನೆ. ನನ್ನ ಭವಿಷ್ಯ ಉದ್ಧಾರ ಮಾಡ್ತಾನೆ, ನನ್ನ ಜೀವಿತ ಕಟ್ತಾನೆ, ನನ್ನ ಜೀವನ ಕಟ್ತಾನೆ, ನನ್ನ ಚರಿತ್ರೆಯನ್ನು ಬದಲಾಯಿಸ್ತಾನೆ ಅನ್ನುವ ದೃಢವಾದ ನಂಬಿಕೆ ನಿನ್ನ ಒಳಗಡೆ ಇದ್ರೆ ಆ ವೈರಿಗಳ ಮುಂದೆ ನಿನಗೆ ಸನ್ಮಾನ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನ ನಿನ್ನನ್ನ ಕೆಣಕ್ತಾ ಇದ್ದಾರೆ. ಯಾಕೆ ನಿನ್ನನ್ನು ಕುಂದಿಸುವುದಕ್ಕೆ? ಯಾಕೆ ಕೆಣಕ್ತಾರಂದ್ರೆ ನಿನ್ನನ್ನು ಕುಂದಿಸುವುದಕ್ಕೆ, ಸಭೆ ಬಿಡಿಸುವುದಕ್ಕೆ, ಪ್ರಾರ್ಥನೆ ಮಾಡಬಾರ್ದು, ಆರಾಧನೆಗೆ ಹೋಗಬಾರ್ದು, ವಾಕ್ಯ ಓದಬಾರ್ದು, ಚರ್ಚಿಗೆ ಹೋಗಬಾರ್ದು, ನಿನ್ನ ನಂಬಿಕೆಯನ್ನು ಕೆಡಿಸ್ಬೇಕು, ನಿನ್ನ ಆತ್ಮಿಕ ಜೀವಿತ ಕೆಡಕ್ಬೇಕಂತ ಸೈತಾನನು ಜನರ ಮನಸ್ಸಿನಲ್ಲಿ ಬಂದು ನಿನ್ನನ್ನು ಕೆಣಕ್ತಾನೆ. ನೀನು ಹೆದರಬೇಡ. ನಿನ್ನ ಜೀವನದಲ್ಲಿ ನಿನ್ನನ್ನು ಅವಮಾನ ಮಾಡಿದ್ದಾರೆ ಎಂದು ಅವರನ್ನ ವೈರಿಯಾಗಿ ನೋಡಬೇಡ. ನಿನ್ನನ್ನು ಅವಮಾನ ಮಾಡ್ತಾರಂತ ಅವ್ರನ್ನ ವೈರಿ ತರ ನೋಡಬೇಡ. ಹಲ್ಲೆಲೂಯಾ. ಅವನಿಗಾಗಿ ಪ್ರಾರ್ಥನೆ ಮಾಡು. ದೇವರೇ, ಅವನಿಗೇನೋ ಗೊತ್ತಿಲ್ಲ, ಮಾತಾಡ್ತಾನೆ, ಆಯ್ತು ಬ್ರದರ್ ನೀನು ಹೇಳ್ದಂಗೆ ಆಗ್ಲಿ ಅಂತ ಹೇಳ್ರಿ. ಹಲ್ಲೆಲೂಯಾ. ಅವನಿಗೆ ಶತ್ರು ತರ ನೋಡಬೇಡಿ. ನಿನ್ನನ್ನು ಅವಮಾನ ಮಾಡ್ತಾನೆ ಅಂದ್ಬಿಟ್ಟು ಅವನು ಬಂದ ತಕ್ಷಣ ದೂರ ಹೋಗ್ಬಿಡಿ. ಹಲ್ಲೆಲೂಯಾ. ಅವನು ಇನ್ನೂ ಪ್ರೀತಿಯಿಂದ ಮಾತಾಡಿಸು, ಅವಾಗ ಅವನಿಗೆ ಚುಚ್ಚುತ್ತೆ. ಹಲ್ಲೆಲೂಯಾ. ವೈರಿ ಹಸ್ಕೊಂಡು ಮನೆಗೆ ಬಂದ್ರೆ ಏನ್ ಮಾಡ್ಬೇಕಂತ? ನಾನ್ ಕೊಡದ ಅಯ್ಯ, ಕಾಲಿಂದ ನೀರು ಕೂಡ ಕೊಡಲ್ಲ ಅವನಿಗೆ. ಅವನ ಹೆಂಗದ ಹಾಲಲ್ಲ, ಕೆಂಡ ಸುರಿದಂಗಾಗುತ್ತೆ. ಹಲ್ಲೆಲೂಯಾ. 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 ಅವರು ನಿನ್ನನ್ನ ಟೀಕೆ ಮಾಡ್ತಾ ಇದ್ರಂತ ಅರ್ಥ ಏನಂದ್ರೆ ನಿನ್ನನ್ನ ಬೆಳೆಸುವುದಕ್ಕಾಗಿ. 12 ಆಲಯಕ್ಕೆ ಹೋಗಿ ಮಕಾಡು ಬಿದ್ದು ಅಳುವುದಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. 12 ಆಲಯಕ್ಕೆ ಹೋಗಿ ಅಳುವುದಕ್ಕೆ ಕಾರಣ ಏನು ಗೊತ್ತಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಆಕೆ ಸೌತಿ ಆಕೆನ ಚುಚ್ಚುವುದರಿಂದನೇ ಈಗ ಓಡಿ ಹೋದಳಲ್ಲಿ. ಹಲ್ಲೆಲೂಯಾ. ನಿನ್ನ ಯಾರು ಕೆಣಕ್ತಾರೋ ಅವಾಗಲೇ ನಿನ್ ಚರ್ಚ್ ಹೋಗೋದು, ಇಲ್ಲಂದ್ರೆ ಹೋಗಲ್ಲ. ನಿನ್ನ ಕಾಯಿಲೆ ಬರ್ಲಿಲ್ಲ ಅಂದ್ರೆ ನೀನು ಪ್ರಾರ್ಥನೆ ಮಾಡಲ್ಲ. ನೀನು ಕೆಣಕದಿದ್ರೆ ನೀನು ಹೋಗಲ್ಲ. ಹಲ್ಲೆಲೂಯಾ. ಎಲ್ಲ ಪರ್ಫೆಕ್ಟ್ ಆಗಿ ಆಫೀಸಲ್ಲಿ ಯಾರು ಏನು ಮಾಡದೆ, ಕೆಲಸದಲ್ಲಿ, ವ್ಯಾಪಾರದಲ್ಲಿ, ಮನೆಯಲ್ಲಿ ಯಾರು ನಿನ್ನ ಏನೋ ತೊಂದರೆ ಕೊಡ್ಲಿಲ್ಲ ಅಂದ್ರೆ ನೀನು ಪ್ರಾರ್ಥನೆ ಮಾಡೋದಲ್ಲ. ಎಲ್ಲೋ ಒಂದ್ ಕಡೆ ಚುಚ್ಚುತ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಗಿಂಡ್ತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ ಚುಚ್ಚುತ್ತಾ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ವಾರದಲ್ಲಿ ಒಂದ್ಸಲ ಆದ್ರೂ ನೀನು ಅಳದೇ ಇದ್ರೆ ಹಲ್ಲೆಲೂಯಾ ನೀನು ಪ್ರಾರ್ಥನೆ ಮಾಡೋದಿಲ್ಲ. ಯಾವಾಗಲೂ ನೀನು ನಗ್ತಾನೆ ಇದ್ರೆ ನೀನು ಪ್ರಾರ್ಥನೆ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಯಾವಾಗ ಗಿಂಡ್ತಾರ ಅವಾಗ ಏಸುವೆ ಅಂತವರು. ಹಲ್ಲೆಲೂಯಾ. ಎಲ್ಲ ಆರಾಮಾಗಿದ್ರೆ ಅಬ್ಬಾ ಅವ್ರ ನಿದ್ದೆ ನೋಡ್ಬೇಕು. ಹಲ್ಲೆಲೂಯಾ. 12 ಆಲಯಕ್ಕೆ ಹೋಗೋದಕ್ಕೆ ಕಾರಣ ಏನು? ಚುಚ್ಚಿ ಮಾತಾಡೋದ್ರಿಂದ ಅಯ್ಯೋ ಈಕೆ ತಲೆನೋವು, ನನಗೆ ಟೆನ್ಷನ್ ಆಗ್ತಾ ಇದೆ, ಈಗ ನಾನು ತುಂಬಾ ನೋವು ಪಡಿಸ್ತಾ ಇದ್ದಾಳೆ, ನನಗೆ ಊಟ ಬೇಡ, ಏನು ಬೇಡ ಗಂಡನಿಗೆ ಹೇಳಿದ್ರು. ಹಲ್ಲೆಲೂಯಾ. ಅವ್ನು ಹೇಳಿದ, ಯಾಕಮ್ಮ ಹಿಂಗ್ ಕೂತಿದ್ಯಾ, ಯಾಕೆ ಮುಖ ಸಪ್ ಮಾಡಿದೆ, ಊಟ ಮಾಡ್ತಾ ಇಲ್ಲ ಅಂದ್ರೆ? ನಾನ್ ಬರಲ್ಲ. ಅವಳು ಹೆಂಗ್ ಮಾತಾಡ್ತಾಳ ನೋಡು. ಇವನು ಒದ್ದಾಡ್ತಾ ಇದ್ದಾನೆ, ಹೇಳ್ತಾನೆ ಯಾರಿಗೆ, ಅಯ್ಯೋ ಆಕೆಕ್ಕಿಂತ ನಿನ್ನ 10 ಮಕ್ಕಳ ನಾನು ನೋಡ್ಕೊಳ್ತಾ ಇದ್ದೀನಿ. ಏನ್ ಹೇಳ್ತಾನೆ? ಯಾರಿಗೆ? 12 ಏನ್ ಹೇಳ್ತಾನೆ ಗಂಡ?
ಹಲ್ಲೆಲೂಯಾ. ಆಕೆ ಏನ್ ಮಾಡ್ತಾ ಇದ್ದಾನೆ? ಖುಷಿ ಪಡಿಸ್ತಾ ಇದ್ದಾನೆ. ಅಯ್ಯೋ ಆಕೆನ ಬಿಟ್ಬಿಡು, ನಾನು ನಿನ್ನನ್ನೇ ತಾನೇ ಹೆಚ್ಚಾಗಿ ನೋಡ್ತಾ ಇರೋದು, ನೀನೇ ತಾನೇ ನನಗೆ ಇಷ್ಟ ಅಂದ್ರೆ ಅದೆಲ್ಲ ನಡೆಯಲ್ಲ, ಹೋಗು, ಅವಳು ಹಂಗ್ ಮಾತಾಡ್ತಾಳೆ ಅಂತ. ಹಲ್ಲೆಲೂಯಾ. ಆಕೆ ಒಳಗೆ ಒಗ್ಗರಣೆ ಕೊಟ್ಕೊಂಡು ನಗ್ತಾ ಇದ್ದಾಳ. ಹಾಯ್, ನಿನ್ ಮಕ್ಕಳೇ ಆಗಲ್ಲ ಬಿಡು, ನೀನ್ ಎಷ್ಟಾದ್ರೂ ಹತ್ಕೋ ನೀನು ಅಂತ. ಹಲ್ಲೆಲೂಯಾ. ಇದೆಲ್ಲ ತಡ್ಕೊಳಕ್ಕಾಗದೆ ಇನ್ ಹಿಂಗಾದ್ರೆ ಕೆಲಸ ಆಗಲ್ಲ ಅಂತ ಓಡಿ ಹೋಗಿ ದೇವರ ಆಲಯದಲ್ಲಿ ಬಡ್ಕೊಂಡು ಆಡ್ತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಎಲಿಯಾ ಅನ್ನುವಂತ ಯಾಜಕರು ಬರ್ತಾನೆ. ಯಾರು? ಏಲಿಯಾ ಅನ್ನುವಂತ ಯಾಜಕರು ಬರ್ತಾನೆ. ಹಲ್ಲೆಲೂಯಾ. ಅವನು ಬಂದು ನೋಡ್ತಾನೆ, ಏನಮ್ಮ ಬೆಳಗ್ಗೆನೆ ಕುಡ್ಕೊಂಡು ಬಂದಿದ್ಯಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಮಕ್ಕಳು ಹುಟ್ಟಿದ್ರೆ ಕೆಲ್ಸಕ್ಕೆ ಹೋಗಿ ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಕೆಲ್ಸಕ್ಕೆ ಕಳಿಸ್ತಾರೆ. ಅವ್ರಿಗೆ ಏನ್ ಬೇಕು? ಹಣ ತಗೊಂಡ್ ಬಾ, ದುಡ್ಡು ಬರ್ಬೇಕೇ, ಇಷ್ಟು ವರ್ಷ ನೀನ್ ಸಾಕಿದ್ದೀನಿ, ಇನ್ ನೀನ್ ನನ್ ಸಾಕ್ಬೇಕು, ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತ ಕೆಲ್ಸಕ್ಕೆ ಕಳಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ಹಣ್ಣಳು ಹೋಗಿ ದೇವರ ಆಲಯದಲ್ಲಿ ಹತ್ಕೊಂಡು ಪ್ರಾರ್ಥನೆ ಮಾಡ್ತಾಳೆ. ಏನಂದ್ರೆ, ಈಗ ನೀನು ಮಗನನ್ನ ಕೊಟ್ರೆ ನಾನೇನ್ ಮಾಡ್ತೀನಿ? ಆ ಮಗನನ್ನ ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಹಂಗೆ ಆಕೆ ಕಣ್ಣೀರನ್ನ ಆಕೆನ ಮಾನ್ಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ಆಕೆಗೆ ಅದ್ಭುತವಾದ ಮಗುವನ್ನ ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೆ ದರ್ಶಿಗಳು ಇರಲಿಲ್ಲ, ಅಂದ್ರೆ ದೇವ ದರ್ಶಕರು ಇರಲಿಲ್ಲ. ಹಲ್ಲೆಲೂಯಾ. ಪ್ರವಾದಿಗಳು ಇರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರು ಹೆಂಗ್ ಕಾರ್ಯ ಮಾಡ್ತಾರೆ. ಈಕೆನ ಟೀಕೆ ಮಾಡ್ತಾ ಇದ್ರು, ಏನಂತ? ಮಕ್ಕಳಿಲ್ಲ ಅಂತ. ದೇವ್ರು ಕೊಟ್ರೆ ಲೇಟ್ ಆಗಿ ಕೊಟ್ರು ಲೇಟೆಸ್ಟ್ ಆಗಿರುತ್ತೆ. ದೇವ್ರ ಆಕೆಗೆ ಲೇಟ್ ಆಗಿ ಕೊಟ್ರು ಲೇಟೆಸ್ಟ್ ಆಗಿರುವ ಮಗನನ್ನೇ ಕೊಟ್ರು. ಅದು ಎಂತ ಮಗ? ಇಡೀ ಜಗತ್ತಿಗೆ ಪ್ರವಾದನೆ ಹೇಳುವಂತ ಮಗ. ಅವನು ಹೇಳುವ ಪ್ರವಾದನೆ ಒಂದು ಸುಳ್ಳಾಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಮಗನ ಕೇಳಿದ್ದಕ್ಕೆ ಒಂದು ಮಗನ ಕೊಟ್ಟರು ದೇವರು. ಆ ಮಗನ ದೇವ್ರಿಗೆ ಕೊಟ್ಟಾಗ ದೇವರು ಆಕೆಗೆ 5 ಮಕ್ಕಳು ಕೊಟ್ಟರು. ಹಲ್ಲೆಲೂಯಾ. ಅವಾಗ ದೇವರು ಆ ಸಮುವೇಲನ ಮೂಲಕವಾಗಿ, ಹಲ್ಲೆಲೂಯಾ, ದಾವೀದನನ್ನ ಆರಿಸಿಕೊಳ್ತಾರೆ. ಹಲ್ಲೆಲೂಯಾ. ದಾವೀದನ ವಂಶದಿಂದ ಯೇಸು ಬರ್ತಾನೆ. ಹಲ್ಲೆಲೂಯಾ. ದೇವರು ಎಂತ ಕನೆಕ್ಟ್ ಮಾಡಿ ಮಾನ ಮರ್ಯಾದೆಯನ್ನ ಕಳೆದು ಅವಮಾನವಾಗಿ ಪಂಚತನದಲ್ಲಿ ಇದ್ದು ಕಣ್ಣೀರು ಸುರಿಸಿ ಹತ್ತು ಪಡ್ಕೊಂಡಂತ ಒಂದು ಮಗುವಿನಿಂದ ಇಡೀ ಜಗತ್ತವನ್ನೇ ಅಲ್ಲಾಡಿಸಿ ಇಡೀ ಲೋಕದ ಪಾಪವನ್ನ ಹೊತ್ತುಕೊಳ್ಳುವಂತ ಯೇಸುವನ್ನ ಈ ಭೂಮಿಗೆ ಕರೆದುಕೊಂಡು ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಈಗೇನಾಯ್ತು? ಪೆನ್ನಿನೊಳಗೆ ನೋಡಿ ಮುಖ ಮುಚ್ಕೊಂಡು ಹಂಗಾಯ್ತು. ಸಮುವೇಲ, ಹಲ್ಲೆಲೂಯಾ, ಪ್ರವಾದಿ, ದೊಡ್ಡ ಪ್ರವಾದಿ. ಅವನೊಬ್ಬನೇ ಇಲ್ಲ, 5 ಮಕ್ಕಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಕೆಣಕಿದಾಳ? ಹೋಗಿ ಯಾರು ಕೆಣಕಿದಾಳ? ಮುತ್ತು ಕೃಪೆ ಉಳ್ಳವನ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕೃಪೆ ಉಳ್ಳವರನ್ನ ನಾವು ಕೆಣಕಬಾರದು. ಹಲ್ಲೆಲೂಯಾ. ದೇವರ ದಯೆ ಉಳ್ಳವರನ್ನ, ದೇವರ ಕೃಪೆ ಉಳ್ಳವರನ್ನ, ಹಲ್ಲೆಲೂಯಾ, ಡಿವೈನ್ ಇರೋರನ್ನ, ಅಭಿಷೇಕ ಇರೋರನ್ನ, ಗ್ರೇಸ್ ಇರೋರನ್ನ ನಾವು ಕೆಣಕಬಾರದು. ಹಲ್ಲೆಲೂಯಾ. ದೇವರ ಮಕ್ಕಳನ್ನ, ದೇವರ ಸೇವಕರನ್ನ, ದೇವರ ಆರಿಸಿಕೊಂಡ ಜನರನ್ನ ನೀನು ಯಾವಾಗಲೂ ಟೀಕೆ ಮಾಡಕ್ ಹೋಗ್ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಮಾನ ಆಗೋದು ನಿನಗೆ. ಹಲ್ಲೆಲೂಯಾ. ದೇವರು ಕೊಟ್ಟರು ನೋಡ್ರಿ, ಹಣ್ಣಳಿಗೆ ದೊಡ್ಡ ಆಶೀರ್ವಾದ ಕೊಟ್ಟರು. ಯೇಸಪ್ಪನ ಅವನ ಅಣ್ಣ ತಮ್ಮಂದಿರು ಅವನನ್ನ ಅವಮಾನ ಮಾಡಿ ಗುಂಡಿಗೆ ಹಾಕಿದ್ದಕ್ಕೆ ಐಗುಪ್ತ ದೇಶಕ್ಕೆ ಆ ಅಧಿಕಾರಿಯಾಗಿ ದೇವರು ಅವನನ್ನ ಮಾಡಿದ್ರು. ಹಲ್ಲೆಲೂಯಾ. ದೇವರು ಪ್ಲಾನ್ ನೋಡಿ, ಅವಾಗ ದರ್ಶಿಗಳಿಲ್ಲ, ಪ್ರವಾದಿಗಳಿಲ್ಲ, ದೇವರು ಇವನನ್ನ ಆರಿಸಿಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾವಾಗ ದೇವರ ಮುಂದೆ ಕಣ್ಣೀರು ಇಡ್ತೀಯೋ ಅವಮಾನ ಆದವ್ರನ್ನ ದೇವರು ಸನ್ಮಾನ ಮಾಡ್ತಾರೆ. ಹಣ್ಣೊಳಗೆ ಕಳಕೊಳ್ಳಕ್ಕೆ ಆಗ್ತಾ ಇಲ್ಲ, ಓಡಾಡ್ತಾ ಇದ್ದಾಳೆ. ಈಕೆ ಮಾತು ಚುಚ್ಚಿ ಆಡುವ ಮಾತುಗಳು ಸಾಕಾಗಿ ಹೋಗಿದೆ. ಹಲ್ಲೆಲೂಯಾ. ಸೌತಿ ಇರೋಳು ಮಾತಾಡ್ತಾನೆ ಇರ್ತಾಳೆ. ನೀ ಎಷ್ಟೇ ಪ್ರೀತಿಯಿಂದ ನೋಡ್ಕೋ ಹಾಗೇನೆ, ನೀ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವಮಾನ ಮಾಡ್ತಾನೆ ಇರ್ತಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಇಸ್ರಾಯೇಲರಿಗೆ ಅರಸನ ಇರಲಿಲ್ಲ, ಆದ್ರೆ ದೇವರು ಸೌಲನನ್ನ ತಳ್ಳಿ, ಹಲ್ಲೆಲೂಯಾ, ದೇವರು ಹೇಳ್ತಾರೆ, ಸೌಲನನ್ನ ನಾನು ತಳ್ಳಿ ಬಿಟ್ಟಿದ್ದೇನೆ, ನನಗೆ ಯಾರು ಬೇಕು? ನನ್ನನ್ನ ಗೌರವಿಸುವಂತ ಒಬ್ಬ ಅರಸನ ಬೇಕು. ಯಾವ ಅರಸ? ಯಾವ ಅರಸ? ಯಾವ ಅರಸ? ದಾವೀದನು. ಹಲ್ಲೆಲೂಯಾ, ಹಲ್ಲೆಲೂಯಾ.
ನನ್ನ ಸಂತತಿಯೇ ಯೇಸು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 61:7ನೇ ವಚನ, ಬೇಗ ಓದಿ ಮುಗಿಸ್ತೀನಿ ನಾನು. ಯೆಶಾಯ 61:7ನೇ ವಚನ, ಯೆಶಾಯ 61:7ನೇ ವಚನ. ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಆ. ಸದಾಕಾಲವು ಸಿಂಹಾಸನರೂಢನಾಗಿರಲಿ. ಆ. ನಿನ್ನ ಪ್ರೇಮ ಸತ್ಯತೆಗಳನ್ನು ಅವನು ಬೆಂಗಾವಲಾಗಿರಲಿ. ಆಮೆನ್. ಯೆಶಾಯ 61:7ನೇ ವಚನ. ನಿಮಗಾಗುವ ಅವಮಾನಕ್ಕೆ ನಿಮಗಾಗುವ ಅವಮಾನಕ್ಕೆ ಬದಲಾಗಿ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. ಆ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು. ಆಮೆನ್. ಇವರಿಗೆ ಶಾಶ್ವತ ಅವಮಾನ ಸಂತೋಷವನ್ನು ಪಟ್ಟದ್ದಕ್ಕೆ ಮಾನವನ ಹೊಂದಿದೆಯಾ? ಹಲ್ಲೆಲೂಯಾ. ಎಲ್ಲಿ ಅವಮಾನ ಇರುತ್ತೋ ಅಲ್ಲಿ ಸನ್ಮಾನ, ಎಲ್ಲಿ ದುಃಖ ಇರುತ್ತೋ ಅಲ್ಲಿ ಆನಂದ, ಎಲ್ಲಿ ರೋಗ ಇರುತ್ತೋ ಅಲ್ಲಿ ಆರೋಗ್ಯ. ಹಲ್ಲೆಲೂಯಾ. ಎಲ್ಲಿ ನೋವು ಇರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ. ಹಲ್ಲೆಲೂಯಾ. ಎಲ್ಲಿ ಅವಮಾನ ಆಗುತ್ತೋ ಅಲ್ಲಿ ಸನ್ಮಾನ ಆಗುತ್ತೆ. ಎಲ್ಲಿ ನಮ್ಮನ್ನ ಕೀಳಾಗಿ ನೋಡ್ತಾರೋ ಅಲ್ಲಿ ದೇವರು ನಮ್ಮನ್ನ ಮೇಲಾಗಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಉತ್ಸಾಹದ ವಸ್ತ್ರಗಳು. ಹಲ್ಲೆಲೂಯಾ. ಎಲ್ಲಿ ದುಃಖ ಇದೆಯೋ ಅಲ್ಲಿ ಆನಂದದ ತೈಲ. ಹಲ್ಲೆಲೂಯಾ. ಎಲ್ಲಿ ನಿನ್ನ ಕೀಳಾಗಿ ಕಾಣ್ತಾರೋ ಅಲ್ಲಿ ದೇವರು ನಿನ್ನ ಮೇಲಾಗಿ ಮಾಡ್ತಾರೆ. ಎಲ್ಲಿ ನೀನು ಬಾಲಾಗಿರ್ತೀಯೋ ಅಲ್ಲಿ ದೇವರು ತಲೆಯಾಗಿ ಮಾಡ್ತಾರೆ. ಎಲ್ಲಿ ನೀನು ಸಾಲಗಾರನಾಗಿರ್ತೀಯೋ ಅಲ್ಲಿ ದೇವರು ನಿನ್ನ ಸಾಲ ಕೊಡುವಾಗೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇರಬೇಕು, ಇದ್ದು ಜಯಿಸಬೇಕು. ಹಲ್ಲೆಲೂಯಾ. ಹಣ್ಣುಗಳನ್ನ ಎಲ್ಲಿ ದೇವರು ಮಾನಿಸಿದ್ರು, ಎಲ್ಲಿ ಮಾನಿಸಿದ್ರು? ಯಾವಳು ನಾಚಿಕೆ ಪಡಿಸ್ತಾ ಇದ್ಳೋ, ಯಾವಳು ಚುಚ್ಚುತ್ತಾ ಇದ್ಳೋ, ಯಾವಳು ಅವಮಾನ ಮಾಡ್ತಾ ಇದ್ಳೋ ಆಕೆ ಮುಂದೆನೆ ದೇವರ ಆಕೆಯನ್ನ ಸನ್ಮಾನ ಮಾಡಿದ್ರು. ಹಲ್ಲೆಲೂಯಾ. ಯೇಸಪ್ಪನನ್ನ ಎಲ್ಲಿ ಸನ್ಮಾನ ಮಾಡಿದ್ರು? ಎಲ್ಲಿ ಸನ್ಮಾನ ಮಾಡಿದ್ರು? ಯಾರು ಅವಮಾನ ಮಾಡಿದ್ರು, ಯಾರು ಸತ್ತು ಹೋದ ಅಂದನೋ, ಯಾರು ಗುಂಡಿಗೆ ಹಾಕಿದ್ರು, ಯಾರು ಅವನನ್ನ ಟೀಕೆ ಮಾಡಿದ್ರು, ಅವ್ರ ಮುಂದೆನೆ ದೇವರು ಅವನನ್ನು ಸನ್ಮಾನ ಮಾಡಿದ್ರು. ಅವ್ರ ಮುಂದೆನೆ ಕೈ ಚಾಚುವಾಗೆ ಮಾಡಿದ್ರು. ಹಲ್ಲೆಲೂಯಾ. ಅಯ್ಯೋ, ಯಾರು ನಿನ್ ಗಂಡ, ನೀನು ಕುರಿಕಾಯವನು, ನೀನು ಅಂತವನು ಇಂಥವನು, ಓದಿಲ್ಲ ಬರ್ದಿಲ್ಲ, ನಿನಗೆ ಯಾವ ಪಾಂಡಿತನೂ ಗೊತ್ತಿಲ್ಲ ಅಂತ ಹೇಳಿದ್ರು, ದೇವರು ಅವ್ರ ಮುಂದೆನೆ ಅವನನ್ನ ಅರಸನಾಗಿ ನಿಲ್ಲಿಸಿದ್ರು. ಹಲ್ಲೆಲೂಯಾ. ಯಾರನ್ನು ಓದಿಲ್ಲ ಅಂತ ತಿಳ್ಕೋಬೇಡ್ರು. ಓದಿದವ್ರಿಗೆ ಇರುವಷ್ಟು ಜ್ಞಾನ ಓದಿದೇ ಇರುವವ್ರಿಗೆ ಇರ್ತದೆ. ಹಲ್ಲೆಲೂಯಾ. ನೀನು ಬರೀ ಬುಕ್ಸ್ ಓದಿರ್ಬೋದು, ಅವರ ಇಡೀ ಚರಿತ್ರೆನ ಓದಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 54:4ನೇ ವಚನ ಹೇಳ್ತದೆ. ಯೆಶಾಯ 54:4ನೇ ವಚನ. ಹೆದರಬೇಡ, ಆ. ನಿನಗೆ ಅವಮಾನವಾಗುವುದಿಲ್ಲ. ಏನಾಗೋದಿಲ್ಲ? ಅವಮಾನವಾಗುವುದಿಲ್ಲ. ಸಹೋದರಿಯೇ, ಸಹೋದರನೇ, ಹೆದರಬೇಡ, ನಿನಗೇನಾಗೋದಿಲ್ಲ, ನಿನಗೇನಾಗೋದಿಲ್ಲ. ಪಕ್ಕದವ್ರಿಗೆ ಹೇಳ್ರಿ, ಬ್ರದರ್ ಸಿಸ್ಟರ್, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ ಅಂತ ಹೇಳ್ರಿ. ಪಕ್ಕದವ್ರಿಗೆ ಹೇಳ್ರಿ, ಎಲ್ಲರೂ ಕೂತವ್ರು ಹೇಳ್ರಿ, ನಿನಗೆ ಅವಮಾನ ಆಗೋದಿಲ್ಲ ಅಂತ ಹೇಳ್ರಿ. ಹಲ್ಲೆಲೂಯಾ. ಎಸ್, ಇವತ್ತಿಂದ ನಿನಗೆ ಅವಮಾನ ಆಗೋದಿಲ್ಲ. ದೇವರು ಸನ್ಮಾನ ಮಾಡ್ತಾರೆ. ಓದಿ. ನಾಚಿಕೆ ಪಡೆದಿರೋ ನಿನಗೆ ಆಶಾಭಂಗವಾಗದು. ಹಲ್ಲೆಲೂಯಾ. ಏನಾಗೋದಿಲ್ಲ? ನಿನ್ನ ಆಸೆಗೆ ದೇವರು ಭಂಗ ಪಡಿಸೋದಿಲ್ಲ. ನೀನೇನು ಆಸೆ ಇಟ್ಕೊಂಡಿದ್ಯೋ ಅದನ್ನ ದೇವರು 2026 ನೆರವೇರಿಸ್ತಾರೆ. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್ ಅನ್ನೋರಿಗೆ ಅದು ಹಾಗೆ ಆಗುತ್ತೆ. ಯಾರು ಆಮೆನ್ ಅನ್ನೋದಿಲ್ಲ ಅವ್ರಿಗೆ ಆಗೋದಿಲ್ಲ. ಹಲ್ಲೆಲೂಯಾ, ಆಮೆನ್. ನೀನು ಇಷ್ಟಪಟ್ಟದನ್ನ ದೇವರು ನೆರವೇರಿಸ್ತಾರೆ. ನಿನ್ನ ಆಸೆಗೆ ಭಂಗವಾಗೋದಿಲ್ಲ. ನೆಹೆಮೀಯನು ಯೆರೂಸಲೇಮಿನ ಗೋಡೆ ಕಟ್ಟೋದಕ್ಕೆ ಹೋದಾಗ ಅವನಿಗೆ ವಿರುದ್ಧವಾದ ಶತ್ರುಗಳಂದ್ರು, ಇವನ್ ಕಟ್ತಾನ ಗೋಡೆ ಅಂತ. ಹಲ್ಲೆಲೂಯಾ. ಒಂದು ನರಿ ಹಾರಿದ್ರೆ ಬಿದ್ದೋಗ್ಬಿಡುತ್ತೆ. ಹಲ್ಲೆಲೂಯಾ. ಇವನು ಕಟ್ಟೋದು ಗೋಡೆನ ಅಂತ. ಹಲ್ಲೆಲೂಯಾ. ನನಗೆ ಅವಮಾನವಾಗಿ ಮುಖ ತಿರುಗಿಸ್ಕೊಂಡು ಸ್ವಲ್ಪ ನೋಡಮ್ಮ ಹಾಕಿನಂದ್ರೆ ನೋಡ್ತಾ ಇಲ್ಲ. ಹಲ್ಲೆಲೂಯಾ. ನೋಡಮ್ಮ ಹಾಕಿನಂದ್ರೆ ನೋಡ್ತಾ ಇಲ್ಲ. ಯಾಕಂದ್ರೆ ನಿನ್ನ ಮಕ್ಕಳು ಹುಟ್ಟಿದವರು ಪ್ರವಾದಿ ಆಗ್ಲಿಲ್ಲ. ಹಲ್ಲೆಲೂಯಾ. ಇಲ್ಲಿದೆ ನೋಡಿ ಗ್ರೇಸ್. ಕೃಪೆಯಲ್ಲಿ ಇರುವ ಮಕ್ಕಳು ಹುಟ್ಟಿದವನು ಏನಾಗಿದ್ದಾನೆ? ಪ್ರವಾದಿ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪೌಲನ್ನ ಆಶೆ ಮಾಡಿದ್ರು ಜನ, ಇವನು ಪಾಪಿಷ್ಠನಾಗಿದ್ದಾನೆ, ಅದಕ್ಕೆ ಇವನಿಗೆ ಹಾವು ಸುತ್ತಕೊಂಡಿದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನು ಪೌಲನಿಗೆ ಹೇಳ್ತಾ ಇದ್ದಾನೆ, ಪೌಲನಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಇವನು ಪಾಪಿ, ಇವನು ಪಾಪ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಹಾವು ಸುತ್ತಕೊಂಡಿದೆ, ಇನ್ನು ಸಾಯ್ತಾನ ನೋಡು ಅಂತ. ಹಲ್ಲೆಲೂಯಾ. ಇವನು ಕೊಲೆ ಪಾತಕನಂತೆ
ಹೇಳಿದ್ರು. ಅಲ್ಲೇಲೂಯ. ಆದ್ರೆ ಅವನೇನ್ ಮಾಡ್ದ ಪೌಲನು ಎಲೆ ಹಾವು ಅಂತ ತಕ್ಕಂತ ಜಾಡಿಸಿ ಬೆಂಕಿಯಲ್ಲಿ ಬಿತ್ತು. ಅಲ್ಲೇಲೂಯ, ಅಲ್ಲೇಲೂಯ. ಅವಾಗ ಸ್ವಲ್ಪ ಹೊತ್ತು ನೋಡ್ತಾರೆ, ಕಾಲು ಉತ್ಕೊಂತ, ಕೈ ಉತ್ಕೊಂತ, ಮುಖ ಉತ್ಕೊಂತ ಅಂತ ನೋಡ್ತಾರೆ. ಪೌಲನಿಗೆ ಏನೂ ಆಗಿಲ್ಲ. ಅಲ್ಲೇಲೂಯ. ಆಮೇಲೆ ಹೇಳ್ತಾರೆ ನೋಡಿ, ಅವನಿಗೆ ಏನ್ ಹೇಳ್ತಾರೆ, ಇವನು ದೇವರಪ್ಪ, ಇವನು. ಅಲ್ಲೇಲೂಯ. ಹಾಗೆ ನಿನಗೆ ಹೇಳಿರ್ತಾಳೆ ಇವಳ, ಇವನ ಅಯ್ಯ ಇವನ್ ಮನೆ ಕಟ್ತಾರ, ಇವನ್ ಮನೆ ಕಾರ್ ತಗೊಳ್ತಾರ, ಇವಳು ನೌಕರಿ ಹಿಡಿತಾಳ, ಇವಳು ಬಿಸ್ನೆಸ್ ಮಾಡ್ತಾಳ, ಅಯ್ಯ ಇವಳು ಮಾಡ್ತಾಳ ಅಂತ ಯಾರು ನಿನಗೆ ಹೀಗಾಡಿಸ್ತಾ ಇದ್ದಾರೋ ಅವರೇ ನಿನಗೆ ಹೇಳ್ತಾರೆ, ಅಬ್ಬಾ ಏನ್ ಸಿಸ್ಟ್ರೇ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿದೆ ಸಿಸ್ಟ್ರೇ. ಅಲ್ಲೇಲೂಯ. ನೀವು ಎದ್ದಾಗ ತಲೆ ಇಡೋದು, ಬಿದ್ದಾಗ ಕಾಲು ಇಡೋದು ಅಂತ ಜನರ ಮತ್ತೆ ನಾವು ಇದ್ದೇವೆ. ಅಲ್ಲೇಲೂಯ. ಎದ್ದಾಗ ಚಪ್ಪಾಳೆ ಹೊಡಿತಾರೆ, ಬಿದ್ದಾಗ ಕುಡಿತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ನೀನ್ ಎದ್ದಾಗ ಹೇಳ್ತಾರೋ, ಅಯ್ಯೋ ಬ್ರದರ್ ನಿಮ್ಗೋಸ್ಕರ ನಾನು ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ. ಅಲ್ಲೇಲೂಯ. ಅವನೇನಾದ್ರೂ ಬರಿಬಾದಾಗಿ ಕೆಳಗಡೆ ಬಿದ್ದಾಗ, ಅಯ್ಯ ಇವನ್ ಗ್ಯಾರಂಟಿ ಉದ್ಧಾರ ಆಗಲ್ಲ, ಇವನ್ ದರಿದ್ರವನು, ಇವನು ಪಾಪಿಷ್ಟನು, ನಾನ್ ನೋಡ್ ದೇವ್ರು ನಾನು ಹೆಂಗಿಟ್ಟಿದ್ದಾರೆ ಅಂತ. ಅಲ್ಲೇಲೂಯ. ಯಾರನ್ನು ನಿನ್ನ ಅವಮಾನ ಮಾಡಬೇಡ. ಅಲ್ಲೇಲೂಯ. ನಿನಕ್ಕಿಂತ ಉತ್ತಮವಾದದನ್ನ ಬೆಸ್ಟ್ ಆಗಿರೋದನ್ನ ದೇವರ ಅಲ್ಲೇಲೂಯ, ಅಲ್ಲೇಲೂಯ. ದೇವರ ಉದ್ದೇಶ ಗೊತ್ತಾ, ನಿನ್ನನ್ನ ಕಸ್ಕೊಂಡು ಅವನಿಗೆ ಕೊಡೋದು, ಇರುವವನಿಗೆ ಇನ್ನು ಕೊಡಲ್ಪಡೋದಂತೆ. ಅಲ್ಲೇಲೂಯ, ಅಲ್ಲೇಲೂಯ. ಯಾರನ್ನ ನಾವು ಅವಮಾನ ಮಾಡ್ತೀವೋ ದೇವರು ದೂರ ಎಲ್ಲಿಯೂ ಹೋಗಲ್ಲ ಅವ್ರನ್ನ ಸನ್ಮಾನ ಮಾಡಕ್ಕೆ, ಇರುವ ಜಾಗದಲ್ಲೇ ಸನ್ಮಾನ ಮಾಡ್ತಾರೆ. ಅಲ್ಲೇಲೂಯ. ಯಾರನ್ನು ಟೀಕೆ ಮಾಡಬಾರ್ದು. ನಮ್ಮಲ್ಲಿ ಇರ್ತಾರೆ ಜಾಸ್ತಿ ಪ್ರಾರ್ಥನೆ ಮಾಡೋರು, ಸೇವೆಗೆ ಹೋಗೋರು, ಸಭೆಗೆ ಬರೋರು, ಚರ್ಚಿಗೆ ಹೋಗೋರು, ದೇವರು ನಂಬಿದವ್ರು. ಇವರೇ ಹೇಳೋದು ಏನಂದ್ರೆ, ಅಯ್ಯ ಸಿಸ್ಟರ್ ನಿಮಗೆ ಇದು ತಗೊಳ್ಳಕ್ ಆಗಿಲ್ವಾ ಅಂತ. ಅಲ್ಲೇಲೂಯ, ಅಲ್ಲೇಲೂಯ. ನೀನ್ ತಿಳ್ಕೊಬೇಕು, ದೇವ್ರು ನನಗೆ ಇದನ್ನ ಕೊಡ್ತಾ ಇಲ್ಲ ಅಂದ್ರೆ ನೀನ್ ತಿಳ್ಕೊಬೇಕು, ದೇವ್ರು ಇದಕ್ಕಿಂತ ಹೆಚ್ಚಿದ್ದನ್ನ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲೇಲೂಯ, ಅಲ್ಲೇಲೂಯ. ನೀನ್ ಒಂದು ಸ್ಕೂಟರ್ ಕೇಳ್ತೀಯ, ಸ್ಕೂಟರ್ ತಗೊಳಕ್ ಆಗಿಲ್ಲ, ನೀನ್ ತಿಳ್ಕೊಬೇಕು, ದೇವ್ರು ನನಗೇನೋ ಒಂದು ದೊಡ್ಡ ಕಾರ್ ಕೊಡ್ಲಿಕ್ಕಿದ್ದಾರೆ, ಅದಕ್ಕೆ ದೇವ್ರು ವೇಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲೇಲೂಯ, ಅಲ್ಲೇಲೂಯ. ಅಯ್ಯೋ ನೀ ಹುಡುಗಿನ ಮದ್ವೆನೇ ಆಗ್ತಾ ಇಲ್ಲ, ವಯಸ್ಸಾಗಿ ಕೂತ್ಕೊಂಡಿದೆ ಅಂತ ಇದನ್ನ ತುಂಬಾ ಹೇಳ್ತಾರೆ. ಹೆಣ್ಮಕ್ಳನ್ನ ಯಾವಾಗ್ಲೂ ಅವಮಾನ ಮಾಡಬೇಡಿ. ಯಾರಿಗ್ ಗೊತ್ತು, ನಿನ್ನ ಮಗಳಿಗಿಂತ ಅವಳ ಮಗಳಿಗೆ ಒಳ್ಳೆ ಮನೆತನ ಬರ್ಬೋದು, ಒಳ್ಳೆ ಹುಡುಗ ಬರ್ಬೋದು, ಒಳ್ಳೆ ಆಸ್ತಿವಂತನೇ ಬರ್ಬೋದು. ಅಲ್ಲೇಲೂಯ, ಅಲ್ಲೇಲೂಯ. ಮಗಳು ನನ್ನ ಮಗಳೇ, ದೇವ್ರೆ ನನ್ನ ಮಗಳಿಗಿಂತ ಅವ್ರ ಮಗಳಿಗೆ ಇನ್ನೂ ಒಳ್ಳೇದು ಕೊಡು, ಇನ್ನೂ ಒಳ್ಳೆ ಗಂಡನ ಕೊಡು. ಅಲ್ಲೇಲೂಯ. ಸನ್ಮಾನ. ದಾವೀದನ ಅಣ್ಣಂದಿರು ಅವನ ಹಾಸ್ಯ ಮಾಡಿದ್ರು, ಹಾಸ್ಯ ಮಾಡಿದ್ರು. 1 ಸಮುವೇಲ 17:17, 1 ಸಮುವೇಲ 17:17, 1 ಸಮುವೇಲ 17:17. ಒಂದು ದಿವಸ ಈಶಾಯನು ತನ್ನ ಮಗನಾದ ದಾವೀದನಿಗೆ, ಇಗೋ ಇಲ್ಲಿ 30 ಸೇರು ಹುದಿಗಾಳು, 10 ರೊಟ್ಟಿಗಳು ಇರುತ್ತವೆ. ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. ಆಮೆನ್. ನೋಡಿ ಅಲ್ಲಿ ಹೇಳ್ತಾನೆ, ಯಾರು ದಾವೀದನ ತಂದೆ ಹೇಳ್ತಾ ಇದ್ದಾನೆ, ಬೇಗನೆ ಹೋಗು. ಏನ್ ಮಾಡು? ಶೀಘ್ರವಾಗಿ ಹೋಗು. ಎಷ್ಟು ದಿನದಿಂದ ಯುದ್ಧ ನಡೀತಾ ಇದೆ, ಅವತ್ತು ಕಳಿಸಬೇಕಿದ್ದು ದಾವೀದನ, ಬೇಗ ಹೋಗಂತ. ಅಲ್ಲೇಲೂಯ. ದೇವರು ಪ್ಲಾನ್ ಅಂತ. ಅವತ್ತೇ ಹೋಗ್ಬೇಕಾ? ದಾವೀದನು ಬೇಗ ಹೋಗು, ಊಟ ತಗೊಂಡು ಹೋಗು ಅಂತ. ಹೋಗ್ತಾ ಇದ್ದಾರೆ, ಊಟ ತಗೊಂಡು ಗೋಲಿಯಾತನ ರೋಷದಿಂದ, ಯಾರಾದ್ರೂ ಇದ್ರು ಬರ್ರಿ ನನ್ನ ಎದುರಿಸಕ್ಕೆ ಅಂತ. ಅಲ್ಲೇಲೂಯ, ಅಲ್ಲೇಲೂಯ. ಅವಾಗ ವೈರಿಯಾಗಿ ನಿಂತವನು ದುಗಾಡ್ತಾ ಇದ್ದಾನೆ. ಅಲ್ಲೇಲೂಯ. ದೇವರ ಅಭಿಷೇಕ ಇರೋವನಿಗೆ, ಅಲ್ಲೇಲೂಯ, ಇದು ಯಾವ ಲೆಕ್ಕ ಅಲ್ಲ, ಗೋಲಿಯಾತ್ ಅಲ್ಲ, ಅವ್ರ ಅಪ್ಪ ಬರಲಿ. ಅಲ್ಲೇಲೂಯ. ಅಭಿಷೇಕ ಇರೋರು ಭಯ ಪಡೋದಿಲ್ಲ, ಅಭಿಷೇಕ ಇರೋರು ಭಯ ಪಡೋದಿಲ್ಲ. ಯಾರಾದ್ರೂ ಬಿಟ್ಟು ಹೋಗ್ರಿ, ನನ್ನ ದೇವರು ನನ್ನ ಜೊತೆ ಇರ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಅಭಿಷೇಕ ಇರೋರು ಯಾವತ್ತೂ ಭಯ ಪಡಬೇಡ್ರಿ. ನೀವು ದೇವ್ರ ಆರಿಸ್ಕೊಂಡವ್ರು ನೀವು ಭಯ ಪಡಬೇಡ್ರಿ. ಆಶೀರ್ವಾದ ಇರೋರು ಭಯ ಪಡಬೇಡ್ರಿ. ಅಲ್ಲೇಲೂಯ. ಈ ದಾವೀದನು ನೋಡ್ತಾನೆ, ನಾನು ಯುದ್ಧ ಮಾಡ್ಲಿ ಅವನ ಜೊತೆ ಅಂತ. ಏನಂತಾರೆ, ಹೋಗು ಊಟ ಕೊಟ್ಟಿಯಾ, ಕೆಲಸ ನೋಡು, ಹೋಗಿ ಕುರಿಗಳ ಮೇಸೋದ್ ಬಿಟ್ಟು ಇಲ್ಲಿ ಬಂದ್ಬಿಟ್ಟ, ಇವನು ಸಾಯಿಸ್ತ. ನಾವೇ ದೊಡ್ಡ ವೀರರು, ಯುದ್ಧ ಮಾಡೋರು ನಾವೇ ಸೋಲ್ಸಕ್ ಆಗ್ತಾ ಇಲ್ಲ, ಇವನು ಬಂದ. ಅಲ್ಲೇಲೂಯ, ಅಲ್ಲೇಲೂಯ. ಸೋಟುದ್ದ ಇಲ್ಲ, ಇವನ್ ಜೊತೆ ಯುದ್ಧ ಮಾಡ್ತಾನಂತೆ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ದಾವೀದನಿಗೆ ರೋಷ ಬಂತು, ನನ್ನ ದೇವರನ್ನ ಹೀಯಾಳಿಸ್ತಾನ, ನನ್ನ ಜನರನ್ನ ಹೀಯಾಳಿಸ್ತಾನ, ಇವನ್ ಯಾರು? ಅಲ್ಲೇಲೂಯ.
ಸಾಕಿದ್ರೆ ಇವನು ಯುದ್ಧ ಮಾಡಕ್ ಬರ್ತಾ ಇಲ್ಲ. ಹಲ್ಲೆಲೂಯಾ. ನಾನು ಹೇಳಿದೆ ಇದನ್ನೆಲ್ಲ ತೆಗಿಯಪ್ಪ, ಇದೆಲ್ಲ ತೆಗಿ, ನನಗೆ ಯಾವ್ದು ಬೇಡ, ದೇವರ ನಾಮ ಒಂದೇ ತಗೊಂಡು ಹೋಗೋದು ನಾನು. ಹಲ್ಲೆಲೂಯಾ. ನಿನ್ ಜೀವನದಲ್ಲಿ ನೀನ್ ಏನ್ ತಗೊಂಡಿದ್ರು ದೇವರ ಹೆಸರನ್ನು ತಗೋ, ದೇವ್ರನ್ನ ಕರ್ಕೊಂಡು ಹೋಗೋ. ನಿನ್ ಜೀವನದಲ್ಲಿ ಅದ್ಭುತ ಆಗತ್ತೆ. ಯಾರ್ ಶಕ್ತಿ ಕೊಡ್ತಾರೋ ಬಿಡ್ತಾರೋ, ಯಾರ್ ನಿನ್ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾರ್ ನಿನ್ ಜೊತೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಅಭಿಷೇಕ ಮಾತ್ರ ನಿನ್ ಜೊತೆ ಇರುತ್ತೆ. ಹಲ್ಲೆಲೂಯಾ. ದಾವೀದನು ಗೋಲ್ಯಾತನನ್ನ ಸಾಯಿಸಿ ಬಿಡ್ತಾನೆ. ಹಲ್ಲೆಲೂಯಾ. ಅದು ದೇವರು ದಾವೀದನನ್ನ ಯಾರ ಮುಂದೆ ಸನ್ಮಾನ ಮಾಡಿದ್ರು ಗೊತ್ತಾ? ಯಾರ ಅವಮಾನ ಮಾಡಿದ್ರೋ, ಯಾರ ಟೀಕೆ ಮಾಡಿದ್ರೋ, ಹಲ್ಲೆಲೂಯಾ, ಒಂದೇ ಕಲ್ಲಿಗೆ ಗೋಲ್ಯಾತನ ಬಿಡುವುದನ್ನ ಹಿಂಗೆ ನೋಡ್ತಾ ಇದ್ದಾರೆ. ಯಾರು ಇವ್ನು? ನಮ್ಮ ತಮ್ಮನ, ಇವ್ನು ನಮ್ಮ ತಮ್ಮನ. ಅಯ್ಯೋ, ಅದು ಅರಸನ ಅಳಿಯನಾಗಕ್ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇವನೇ ಅರಸನಾಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಂದ ಬಂತಪ್ಪ ಈ ರೋಷ ಅಂತ? ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಯಾರನ್ನು ಕೀಳಾಗಿ ನೋಡ್ಬೇಡ್ರಿ, ಯಾರನ್ನು ಕಳ್ಕೋಬೇಡ್ರಿ. ಹಲ್ಲೆಲೂಯಾ. ಯಾವಾಗ ಯಾರು ಕೆಲ್ಸಕ್ಕೆ ಬರ್ತಾರೆ ಹೇಳಕ್ ಆಗಲ್ಲ. ಅದಕ್ಕೆ ಸ್ವಾಮಿ ಹೇಳ್ದ, ನಿನ್ನ ವೈರಿಯನ್ನ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ನೆರೆಯವನಂದ್ರೆ ಯಾರು? ಅಕ್ಕಪಕ್ಕದವ್ರು. ಯಾರನ್ನು ನಾವು ಕೆಟ್ಟ ಮಾಡ್ಕೋಬಾರ್ದು. ಒಂದಿನ ನಿನಗೆ ಬೇಕಾಗ್ತಾರೆ, ಒಂದಿನ ಎಲ್ಲರೂ ಉಪಯೋಗ ಬಂದೇ ಬರ್ತಾರೆ. ಅಯ್ಯೋ ಇವ್ರಿಂದ ನನಗೇನೋ ಅನ್ಬೇಡ. ಹಲ್ಲೆಲೂಯಾ. ಒಂದಿನ ಬೇಕೆ ಅವನು. ಯಾರನ್ನ ನಾವು ತಳ್ಳಕ್ ಆಗೋದಿಲ್ಲ. ಹಲ್ಲೆಲೂಯಾ. ಇವತ್ತು ನೋಡಿ, ಪ್ರಪಂಚದಲ್ಲಿ ನೀನ್ ತಗೊಂಡೋಗಿ ಒಂದು ಕಸ ಹಾಕ್ತಿ, ಅದಕ್ಕೂ ಬೆಲೆ ಇದೆ. ಕುಡಿದು ಬಿಟ್ಟು ಒಂದಿನ ಬೆಲೆ ದೇವರು ತೆತ್ತಾನೆ. ಆ ಬೆಲೆಯನ್ನು ದೇವರು ಹೊರಗಡೆ ತರ್ತಾನೆ. ಕಣ್ಮರೆಯಾಗಿ ಕಾಡಿನಲ್ಲಿ ಕುರಿ ಕಾಯುವ ದಾವೀದನನ್ನ ದೇವರ ಅರಮನೆಯಲ್ಲಿಟ್ಟು ಅರಸನಾಗಿ ಮಾಡಿದ. ಅಂತ ಮೇಲೆ ಅದೇ ದೇವರು ಇವತ್ತು ನಿನ್ನನ್ನು ನನ್ನನ್ನು ಕೂಡ ದೇವರ ಶಿಲ್ಪಿಯಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಶಿಲ್ಪಿ ಒಂದು ಕಲ್ಲಿಗೆ ಒಂದು ಚಿತ್ರ ತರಬೇಕಾದ್ರೆ ಏನ್ ಮಾಡ್ತಾನೆ? ಕುಟ್ತಾನೆ. ಸುತ್ತಿಗೆ ಏನು ಬೀಳ್ಬೇಕು, ಉಳಿ ಏನು ಬೀಳ್ಬೇಕು. ಹಲ್ಲೆಲೂಯಾ. ಅವಾಗಲೇ ಅದಕ್ಕೊಂದು ಚಿತ್ರ ಬರೋದು. ಹೌದಲ್ವಾ? ನಿನ್ನ ದೇವರು ಒಂದು ರೂಪ ತರಬೇಕಂದ್ರೆ, ನಿನ್ನೊಂದು ಉನ್ನತ ಸ್ಥಾನಕ್ಕೆ ಬರ್ಬೇಕಂದ್ರೆ ದೇವರು ನಿನ್ನ ಎಲ್ಲಾ ರೀತಿಯಲ್ಲಿ ಚಚ್ತಾನೆ. ಹಲ್ಲೆಲೂಯಾ. ನೋವುಗಳು ಬರ್ತದೆ, ಅವಮಾನಗಳು ಬರ್ತದೆ, ಕಷ್ಟಗಳು ಬರ್ತದೆ, ಕಣ್ಣೀರುಗಳು ಬರ್ತದೆ. ಇರೋ ಬರೋರೆಲ್ಲ ಬೈತಾರೆ, ಇರೋ ಬರೋರೆಲ್ಲ ಅವಮಾನ ಮಾಡ್ತಾರೆ. ನೀನ್ ಎಷ್ಟೋ ಒಳ್ಳೇದು ಮಾಡ್ತೀಯ, ಎಷ್ಟೋ ಚೆನ್ನಾಗಿ ನೋಡ್ಕೊಳ್ತೀಯ, ಏನೆಲ್ಲ ಸಹಾಯ ಮಾಡ್ತೀಯ, ಆದ್ರೂ ನಿನ್ನ ಮನಸ್ಸು ನೋಯಿಸ್ತಾರೆ, ನಿನಗೆ ಟೀಕೆ ಮಾಡ್ತಾರೆ, ನಿನ್ನನ್ನು ಬೈತಾರೆ, ನಿನಗೆ ಥೂ ಅಂತ ಮುಗಿತಾರೆ, ನಿನ್ನನ್ನು ಅವಮಾನ ಮಾಡ್ತಾರೆ, ನಿನ್ನನ್ನು ಹೊರಗೆ ಹಾಕ್ತಾರೆ, ನಿನ್ನನ್ನು ಚೆಡಿತಾರೆ. ಆದ್ರೂ ದೇವರು ನಿನ್ನನ್ನ ತಿಳ್ಕೋಬೇಕು. ಇವರೆಲ್ಲ ನನ್ನ ಮುಗಿತಾ ಇದ್ದಾರೆ, ಇವರೆಲ್ಲ ನನ್ನ ಅವಮಾನ ಮಾಡ್ತಾ ಇದ್ದಾರೆ, ಇವರೆಲ್ಲ ನನ್ನ ಥೂ ಅಂತ ಇದ್ದಾರೆ ಅಂತ ಮೇಲೆ ತಿಳ್ಕೋಬೇಕು. ದೇವರು ನನ್ನ ಏನೋ ಒಂದು ರೂಪ ಕೊಡ್ಲಿಕ್ಕಿದ್ದಾರೆ. ದೇವರು ನನಗೆ ಏನೋ ಒಂದು ರೂಪ ಕೊಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಉಳಿ ಏಟ್ ಬೀಳುತ್ತದೋ ಅಷ್ಟು ಪ್ರಿಪೇರ್ ಆಗ್ತೀಯ ನೀನು. ಹಲ್ಲೆಲೂಯಾ. ಎಷ್ಟು ಬಾಲ್, ಎಷ್ಟು ನೀನು ಆಳವಾಗಿ ಹೊಡಿತೀಯೋ ಭಾರದಿಂದ, ಅಷ್ಟೇ ರಭಸವಾಗಿ ಮೇಲೆ ಬರುತ್ತೆ. ಹಲ್ಲೆಲೂಯಾ. ಹೌದಾ? ಕೊನೆಯ ವಚನ ಧರ್ಮೋಪದೇಶ ಕಾಂಡ 7:13-15 ವಚನ. ಕೊನೆಯ ವಚನ ಮುಗಿಸ್ತೀನಿ. ನಿಮ್ಮಲ್ಲಿ ನೆರವೇರಿಸುವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿ ಪಡಿಸಿ ಹೆಚ್ಚಿಸುವನು. ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವನು. ಆಮೆನ್. ದೇವರು ಯಾರನ್ನ ಪ್ರೀತಿಸ್ತಾರೋ, ಯಾರ ಮೇಲೆ ಪ್ರೀತಿ ಇರುತ್ತೋ ಅವ್ರನ್ನ ದೇವರು ಎಲ್ಲಾ ವಿಷಯದಲ್ಲಿ ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಪಂಚತನ ಇರೋದಿಲ್ಲ. ಹಲ್ಲೆಲೂಯಾ. ಏನಿರೋದಿಲ್ಲ? ಏನಿರೋದಿಲ್ರಿ? ಪಂಚತನ ಇರೋದಿಲ್ಲ. ಹಾಗಾದ್ರೆ ಒಬ್ರಿಗೊಬ್ರು ಹೇಳು, ದೇವರು ನಾನು ಒಂದಿನ ಸನ್ಮಾನ ಮಾಡ್ತಾರೆ. ಹಲ್ಲೆಲೂಯಾ.